ಎವ್ರಿ ಒನ್. ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. 5 ಗಂಟೆಗೆ ಲೈವ್ ಬರ್ತೀನಿ ಅಂತ ಹೇಳಿದೆ, ಸ್ವಲ್ಪ ಲೇಟ್ ಆಯಿತು, ಸಾರಿ. ದಟ್ಸ್ ಬಿಕಾಸ್ ನನ್ನ ಲ್ಯಾಪ್ಟಾಪಲ್ಲಿ ಲೈವ್ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೆ, ಅದೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ಈಗಾಗಲೇ ನಿಮಗೆ ಹೇಳಿದ್ದೆ ನಾನಿವತ್ತು ಲೈವ್ ಬರ್ತೀನಿ ಅಂತ. ಸುಮ್ಮನೆ ಬರೋದಲ್ಲ, ವಿತ್ ಅ ಕಾಸ್, ಟು ಸ್ಪ್ರೆಡ್ ಅನ್ ಅವೇರ್ನೆಸ್. ನಮ್ಮ ಜೊತೆಗೆ ಇವತ್ತು ಫ್ರಂಟ್ ಲೈನ್ ವಾರಿಯರ್ ಆಗಿರೋಂಥ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ದರ್ಶನ್ ಶೆಟ್ಟಿ ಸರ್. ಸೊ ಹೀ ಈಸ್ ಗೋಯಿಂಗ್ ಟು ಬಿ ವಿತ್ ಹರ್ಸ್. ತುಂಬ ಜನಕ್ಕೆ ಈ ಕೋವಿಡ್ ಟೈಮ್ನಲ್ಲಿ, ಲಾಕ್ಡೌನ್ ಟೈಮಲ್ಲಿ ಸುಮಾರು 1 ವರ್ಷದಿಂದ ನ್ಯೂಸ್ನಲ್ಲಿ ಇವ್ರು ಹೇಳಿದ್ದು, ನೀವಾಗೆ ತಿಳ್ಕೊಂಡಿದ್ದು ತುಂಬ ಕ್ವೆಶನ್ಸ್ ಇರುತ್ತೆ. ಸೊ ಡೈರೆಕ್ಟಾಗಿ ಇವತ್ತು ಅವ್ರನ್ನೇ ಕೇಳೋಣ. ಅವ್ರು ನಮಗೆ ಏನೇನು ಹೇಳೋಕೆ ಇಷ್ಟಪಡ್ತಾರೆ, ಮತ್ತು ನಾವು ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ನಾವು ಹೇಗೆ ಕೇರ್ಫುಲ್ ಆಗಿರಬೇಕು, ಅಕಸ್ಮಾತ್ ಕೋವಿಡ್ ಬಂದ್ರೂ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾವು ಡಾಕ್ಟರ್ನ ಕೇಳೋಣ. ಸೊ ಮೇಯ್ನಾಗಿ ಈ ವಿಷಯನ ಹೇಳಬೇಕು, ಈ ಒಂದು ಇನಿಷಿಯೇಟಿವ್ನ ತಗೊಂಡಿರೋರು ಇತಿಹಾಸ ಟೀಮ್. ಸೊ ಅವ್ರಿಗೆ ಮೊದಲು ನಾವು ಥ್ಯಾಂಕ್ಸ್ ಹೇಳಬೇಕು. ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದೆಮ್. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಸೊ ಲೆಟ್ಸ್ ಆ್ಯಡ್ ಡಾಕ್ಟರ್ ದರ್ಶನ್. ಸೊ ಹೌ ಡು ಐ ಆ್ಯಡ್? ಓಕೆ, ರಿಕ್ವೆಸ್ಟ್ ಇಸ್ ಸೆಂಟ್. ಎಲ್ರಿಗೂ ಹಾಯ್. ಎಷ್ಟೊಂದು ಜನ ಹಾಯ್ ಕಳಿಸ್ತಾ ಇದ್ದೀರಾ. ಹೆಲೋ ಡಾಕ್ಟರ್, ಗುಡ್ ಈವ್ನಿಂಗ್. ಹಲೋ, ಹಾಯ್ ರಂಜನಿ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಲೈವ್ ನಮ್ಮ ಜೊತೆ. ಯಾ ಶೋರ್, ಡೆಫಿನೆಟ್ಲಿ. ಯಾ ಡಾಕ್ಟರ್, ಇವಾಗ ನಾನು ಹೇಳಿದೆ ನಿಮ್ಮ ಬಗ್ಗೆ, ಬಟ್ ನಿಮ್ಮ ಮಾತಲ್ಲಿ ನಿಮ್ಮ ಬಗ್ಗೆ 1-2 ಲೈನ್ಸ್ ನಮ್ಮ ಆಡಿಯನ್ಸ್ಗೆ. ಓಕೆ, ನಾನು ಡಾಕ್ಟರ್ ದರ್ಶನ್ ಅಂತ. ನಾನು ಅನಸ್ತಿಷಿಯಾ ಮತ್ತೆ ಕ್ರಿಟಿಕಲ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋದು KMC ಮಣಿಪಾಲ್ ಇಂದ. ಅಂಡ್ ಪ್ರೆಸೆಂಟ್ ಆಗಿ ಈಗ ಉಡುಪಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ BR ಲೈಫ್ ಅಂತ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಮೆನಿ ಹಾಸ್ಪಿಟಲ್ಸ್ ಹಿಯರ್ ವೇರ್ ಐ ಆಮ್ ಮ್ಯಾನೇಜಿಂಗ್ ಕೋವಿಡ್ ICU ಕೇಸಸ್. ಓಕೆ, ಸೊ ನಿಮ್ ದಿನಕ್ಕೆ ಎಷ್ಟು ಕೇಸಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಡಾಕ್ಟರ್? ಅರೌಂಡ್ ಇನ್ ಅವರ್ ICU, ಒಂದು ICU ಅಲ್ಲಿ 5 ಪೇಷಂಟ್ಸ್ ಇರ್ತಾರೆ. ಸೊ ಅರೌಂಡ್ 5 to 10 ಪೇಷಂಟ್ಸ್ ಡೈಲಿ ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಸೊ ಈ ತರ ನೀವು ಡೈರೆಕ್ಟ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಬರ್ತಿದ್ದೀರಲ್ಲ, ನೀವು ವಾಟ್ ಆರ್ ದ ಕೇರ್ ದಟ್ ಯು ಹ್ಯಾವ್ ಟೇಕನ್? ಫಸ್ಟ್ ಪ್ರೆಸೆಂಟ್ಲಿ ನಾನು ವ್ಯಾಕ್ಸಿನೇಷನ್ ಆಗಿದೆ, 2 ಡೋಸನು ಆಗಿದೆ. ಫಸ್ಟ್ ಟೈಮ್ ಓನ್ಲಿ ವೆನ್ ಫಾರ್ ಮೆಡಿಕಲ್ ಪ್ರೊಫೆಷನಲ್ಸ್ ಅಂತ ಅವರು ವ್ಯಾಕ್ಸಿನೇಷನ್ ಬಿಟ್ಟಾಗ, ವೆನ್ ದೇ ರೋಲ್ಡ್ ಔಟ್ ವ್ಯಾಕ್ಸಿನೇಷನ್ಸ್, ಆ ಟೈಮಲ್ಲಿ ನಾವು ವ್ಯಾಕ್ಸಿನ್ಸ್ ತಗೊಂಡ್ಬಿಟ್ಟಿದ್ವಿ. ಸೊ ವ್ಯಾಕ್ಸಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ವ್ಯಾಕ್ಸಿನೇಷನ್ ಹ್ಯಾಸ್ ಅಕರ್ಡ್ ಇನ್ ದ ಕಂಟ್ರಿ, ಆಗ ಹರ್ಡ್ ಇಮ್ಯುನಿಟಿ ಅನ್ನೋದು ಒಂದು ಸ್ವಲ್ಪ ಡೆವಲಪ್ ಆಗುತ್ತೆ. ಆಗ ಆಸ್ ಪರ್ ಗವರ್ಮೆಂಟ್ ಕಮ್ಯುನಿಟಿಲಿ ಸ್ವಲ್ಪ ಕೋವಿಡ್ ಕೇಸಸ್ ಅಲ್ಲೂ ಹಂಗೆ ತಂತಾನಾಗೆ ಕಮ್ಮಿ ಆಗುತ್ತೆ. ಸೊ ಇಟ್ ವಿಲ್ ಬಿ ಮೋರ್ ಪ್ರೊಟೆಕ್ಟಿವ್. ಅಂಡ್ ನಾವು ICU ಎಲ್ಲ ಹೋದಾಗ ನಾವು ವಿಲ್ ವೇರ್ PP ಅವೆಲ್ಲ ಹಾಕೊಳ್ತೀವಿ. ಮತ್ತೆ ಏನಾದ್ರು ಪ್ರೊಸೀಜರ್ಸ್ ಇರುತ್ತೆ, ನಮಗೆ ಕೆಲವೊಮ್ಮೆ ಇಂಟ್ಯೂಬೇಷನ್ ಮಾಡಬೇಕಾಗಿರುತ್ತೆ ಪೇಷಂಟ್ಸ್ಗೆ. ಆಗೆಲ್ಲ ನಾವು ಫುಡ್ ಆ ಥರ ಎಲ್ಲ ಪ್ರೊಟೆಕ್ಟಿವ್ ಮೆಜರ್ಸ್ ಎಲ್ಲ ತಗೊಂಡು ವಿಲ್ ಸಿ ದ ಪೇಷಂಟ್ಸ್. ಬಟ್ ಸೋ ಮೆನಿ ಡಾಕ್ಟರ್ಸ್ ಹ್ಯಾವ್ ಬೀನ್ ಅಫೆಕ್ಟೆಡ್ ಅಲ್ವಾ, ಅದು ಕೂಡ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡ್ರು ಕೂಡ? ಎಸ್, ಅದು ಕೋವಿಡ್ ಇಟ್ ಸೆಲ್ಫ್ ಇಸ್ ಅಂದ್ರೆ ಅಷ್ಟೊಂದು ಇನ್ಫೆಕ್ಷನ್ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಆದ್ರೂ ನಾವು ವ್ಯಾಕ್ಸಿನೇಷನ್ ತಗೊಂಡಾಗ ಸ್ವಲ್ಪ ಆದ್ರೂ ಇನ್ಫೆಕ್ಟ್ ಆದಾಗ್ಲೂ ಅಷ್ಟೊಂದು ಡೇಂಜರಸ್ ಆಗಿ ಎಫೆಕ್ಟ್ ಆಗಲ್ಲ. ವಿ ವಿಲ್ ಹ್ಯಾವ್ ಸಮ್ ಇಮ್ಯುನಿಟಿ ಟು ಫೈಟ್ ಅಗೇನ್ಸ್ಟ್ ದ ಕೋವಿಡ್ ವೈರಸ್. ಸೊ ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವ್ಯಾಕ್ಸಿನ್ ತಗೊಂಡಾಗ ಈಗ ಸುಮಾರು ಜನಕ್ಕೆ, ಪರ್ಟಿಕ್ಯುಲರ್ಲಿ 60+ ಇರೋರಿಗೆ ವ್ಯಾಕ್ಸಿನ್ ಆಗಿದೆ. ಸುಮಾರು ಜನಕ್ಕೆ ಜ್ವರ ಬಂದಿದೆ, ಕೈ ನೋವು ಬಂದಿದೆ, ಮತ್ತೆ ಎಷ್ಟೊಂದು ಜನಕ್ಕೆ ಏನೂ ಬಂದಿಲ್ಲ. ವಾಟ್ ಯು ಟೆಲ್ ಅಬೌಟ್ ಇಟ್? ವಿಚ್ ಇಸ್ ನಾರ್ಮಲ್, ವಿಚ್ ಇಸ್ ನಾಟ್ ಅಂತ? ಐ ವುಡ್ ಸೇ ಬೋತ್ ಆರ್ ನಾರ್ಮಲ್. ಯಾಕಂದ್ರೆ ನೀವು ವ್ಯಾಕ್ಸಿನ್ ಕೊಡ್ತಿರುವಾಗ ಯು ಜಸ್ಟ್ ಗಿವಿಂಗ್ ಅ ಪಾರ್ಟ್ ಆಫ್ ದ ವೈರಸ್ ಬಾಡಿ ಒಳಗೆ. ಸೊ ಆಲ್ ದಿಸ್ ಫೀವರ್ ಅದೆಲ್ಲ ಬರೋದು ಅದೊಂಥರ ಪ್ರೊಟೆಕ್ಟಿವ್ ಮೆಜರ್ ಫ್ರಮ್ ದ ಬಾಡಿ ವಿಚ್ ಇಸ್ ಟ್ರೈಂಗ್ ಟು ಫೈಟ್ ಆಫ್ ದ ವೈರಸ್. ಆ ತರ ಏನಂದ್ರೆ ನಾರ್ಮಲ್ ವ್ಯಾಕ್ಸಿನ್ ರಿಯಾಕ್ಟ್ ಆಗುತ್ತೆ. ಹೌದೌದು, ಅಷ್ಟೇ. ಓಕೆ. ಸೊ ಈ ಕ್ವೆಶ್ಚನ್ ನ ಕೇಳ್ಬೋದೋ ಏನೋ ಗೊತ್ತಿಲ್ಲ, ಬಿಕಾಸ್ ಎಲ್ಲರೂ ವ್ಯಾಕ್ಸಿನ್ ತಗೊಳ್ತಾ ಇದ್ದಾರೆ. ಹೌ ಎಫೆಕ್ಟಿವ್ ಇಸ್ ದಟ್? ವ್ಯಾಕ್ಸಿನ್ಸ್ ಆರ್ ಕ್ವೈಟ್ ಎಫೆಕ್ಟಿವ್. ಯಾಕಂದ್ರೆ US ಅಲ್ಲಿ ಆಲ್ರೆಡಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ವ್ಯಾಕ್ಸಿನೇಷನ್ ಆಗಿದೆ. ಅವರಲ್ಲಿ ಈಗ CDC ಹ್ಯಾಸ್ ಟೋಲ್ಡ್ ಕಿ ಮಾಸ್ಕ್ ಹಾಕೋದು ಬೇಡ ಅಂತ. ಯಾಕಂದ್ರೆ ಕಮ್ಯುನಿಟಿಯಲ್ಲಿ ಅಷ್ಟೊಂದು ಸ್ಪ್ರೆಡ್ ಆಗಲ್ಲ. ಸೊ UK ಇಸ್ ಆಲ್ಸೋ ಆನ್ ದ ವೇ. ಸೊ ಹಾಗೆ ನಮ್ಮ ದೇಶದಲ್ಲೂ ಅಷ್ಟೇ ಅಷ್ಟೊಂದು ಜನರಿಗೆ ವ್ಯಾಕ್ಸಿನೇಷನ್ ಆದ್ರೆ
ಇವನ್ ಐ ಥಿಂಕ್ ನಾವು ಒಂದ್ ಪಾಯಿಂಟ್ ಅಲ್ಲಿ ಮಾಸ್ಕ್ ಹಾಕೊಳ್ತಿ ತಿರುಗಾಡೋ ಟೈಮ್ ಬರುತ್ತೆ. ಒಂಥರ ಆ ದಿನ ಬೇಗ ಬರ್ಲಿ ಅಂತ ಅನಿಸ್ತಾ ಇದೆ. ಇವಾಗ ಎಷ್ಟೋ ಜನ ಮಾಸ್ಕ್ ಹಾಕೊಂಡ್ರು ಹಾಕೊಳ್ದೇ ಇರೋದ್ರನೇ ಇರ್ತಾರೆ, ಬಿಕಾಸ್ ಆರ್ ನಾಟ್ ವೇರಿಂಗ್ ಇಟ್ ಪ್ರಾಪರ್ಲಿ. ಮೂಗ್ ಕವರ್ ಆಗಿರಲ್ಲ, ಇಲ್ಲ ಬಾಯಿ ಕವರ್ ಆಗಿರಲ್ಲ, ಸುಮ್ನೆ ಫಾರ್ ದ ಸೇಕ್ ಆಫ್ ಜನ ಪೊಲೀಸ್ ಹಿಡಿಬಾರ್ದು ಅಂತ ಹಾಕೋತಾರೆ ಅನ್ಸುತ್ತೆ. ವೆಲ್, ಒಂದಷ್ಟು ಕ್ವೆಶನ್ಸ್ ಇದೆ ನಮ್ಮ ಹತ್ರ, ಅಂದ್ರೆ ರಿಲೇಟೆಡ್ ದ ಪ್ರೆಸೆಂಟ್ ಇದು ಪ್ಯಾಂಡಮಿಕ್ ವಿಷಯವಾಗಿ. ವಾಟ್ ಆರ್ ದ ಇಂಪಾರ್ಟೆಂಟ್ ಸೈನ್ಸ್ ಟು ಸಜೆಸ್ಟ್ ದಟ್ ಕೋವಿಡ್ ಇನ್ಫೆಕ್ಟೆಡ್ ಪೇಷಂಟ್ಸ್ ನೀಡ್ ಎಮರ್ಜೆನ್ಸಿ ಕೇರ್? ಎಷ್ಟೊಂದ್ ಜನ ಇವಾಗ ಕೋವಿಡ್ ಬಂದ ತಕ್ಷಣ ಪ್ಯಾನಿಕ್ ಆಗ್ತಾ ಇದಾರೆ, ಬಟ್ ವಾಟ್ ಈಸ್ ಯಾವ್ದು ಎಮರ್ಜೆನ್ಸಿ ಅನ್ನೋದು ಜನಕ್ಕೆ ಗೊತ್ತಿಲ್ಲ ಅಂತ. ಈಗ ಪರ್ಸಿಸ್ಟೆಂಟ್ ಆಗಿ ಫೀವರ್ ಇದ್ರೆ, ತುಂಬಾ ದಿನ ತನಕ ಫೀವರ್ ಇದ್ರೆ, ಅಥವಾ ಸಡನ್ ಆಗಿ ಬ್ರೆತ್ಲೆಸ್ ಆಗೋದು, ಅಥವಾ ಒಂದು ರೆಸ್ಪಿರೇಟರಿ ರೇಟ್ ಅಂತ ಇರುತ್ತೆ, ನೀವು ಒಂದ್ ಮಿನಿಟ್ ಅಲ್ಲಿ 12 ಸಲ ಉಸಿರಾಟ ತಗೊಳ್ತೀರಾ, ಅದೇನಾದ್ರು 30-40 ಆ ತರ ಜಾಸ್ತಿ ಆಗಿದ್ರೆ, ಮತ್ತೆ ನಾವು ಎಲ್ಲರಿಗೂ ಸ್ಯಾಚುರೇಷನ್ ಪ್ರೋಬ್ ಅಂತ ಒಂದು ಕೊಡ್ತಾರೆ ಆಕ್ಸಿಜನ್ ಲೆವೆಲ್ ನೋಡಕ್ಕೆ ಬ್ಲಡ್ದು, ಅದೇನಾದ್ರು ಸಡನ್ ಆಗಿ ಡ್ರಾಪ್ ಆದ್ರೆ 85-90 ಕೆಳಗೆಲ್ಲ ಹೋದ್ರೆ, ಆಗ ಇಟ್ಸ್ ಬೆಟರ್ ಟು ಗೋ ಟು ದ ಹಾಸ್ಪಿಟಲ್ ಅಂಡ್ ಶೋ ಟು ದ ಕನ್ಸರ್ನ್ ಡಾಕ್ಟರ್ಸ್. ಸೊ ಏನಾದ್ರೂ ಸಿಂಪ್ಟಮ್ಸ್ ಬಂದಿದ ತಕ್ಷಣ ಸುಮ್ನೆ ನೆಗಡಿ ಎಲ್ಲ ಬಂದ ತಕ್ಷಣ ಇಟ್ಸ್ ನಾಟ್ ನೆಸೆಸರಿ? ಇಲ್ಲ, ನಾಟ್ ನೆಸೆಸರಿ. ಯಾಕಂದ್ರೆ ನಮ್ ಹಾಸ್ಪಿಟಲ್ಸ್ ಎಲ್ಲ ಆಲ್ರೆಡಿ ದೇ ಆರ್ ಓವರ್ವೆಲ್ಮ್ಡ್ ವಿತ್ ಪೇಷಂಟ್ಸ್. ಸೊ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಆಲ್ರೆಡಿ ಇದು ಸ್ವಲ್ಪ ಸೀರಿಯಸ್ ಆಗಿರೋ ಪೇಷಂಟ್ಸ್ ನೇ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಈಗ ಸಣ್ಣ ಪುಟ್ಟ ಇವ್ರನ್ನ ತಗೊಳ್ಳೋದಕ್ಕೆ ಪೇಷಂಟ್ಸ್ ಸ್ವಲ್ಪ ಹೆದರಿಕೆ ಆಗ್ಬೋದು, ಬಟ್ ಆದ್ರೆ ಹಾಸ್ಪಿಟಲ್ಸ್ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸೀರಿಯಸ್ ಇರೋ ಪೇಷಂಟ್ಸ್ ಅಷ್ಟೇ ಬರೋದು ಬೆಟರ್. So many people are very sensitive. ಈ ಟೈಮ್ ಅಂತಲ್ಲ, ನಾರ್ಮಲಿ ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಹೂ ಆರ್ ಲೈಕ್ ಒಂದ್ ಸ್ವಲ್ಪ ತಲೆನೋವು ಬಂದ್ರು ಡಾಕ್ಟರ್ ಹತ್ರ ಹೋಗೋದು, ಏನೇ ಆದ್ರೂ ಅವ್ರಿಗೆ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡಕ್ಕಾಗಲ್ಲ, ಏನಾಗ್ಬಿಡುತ್ತೋ ಅಂತ ಡಾಕ್ಟರ್ ಹತ್ರ ಹೋಗೋದು, ಆತರ ಇರ್ತಾರೆ. ಈ ಸಮಯದಲ್ಲಿ ಆ ಧೈರ್ಯ ಬರೋದು ಕಷ್ಟನೇ. ಓಕೆ, ವೇಟ್ ಮಾಡೋಣ ಅಂತ. ಸೊ ಅಂತವ್ರು ವಾಟ್ ಈಸ್ ದಟ್ ದ ಪ್ರೈಮರಿ ಏನ್ ಹೇಳ್ತಾರೆ, ಪ್ರೈಮರಿ what you call medications or things that should be done ಒಂಥರ symptoms ಬಂತು ಅಂದಾಗ before going to the doctor? ಅವರು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ತಗೋಬಹುದು, ಜಿಂಕ್ ತಗೋಬಹುದು, ಮತ್ತೆ ಏನಾದ್ರು ಫೀವರ್ ಇದ್ರೆ ಫೀವರ್ಗೆ ಪ್ಯಾರಾಸಿಟಮಾಲ್ ಅಥವಾ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬಹುದು. ಬಟ್ ಯಾರಾದ್ರೂ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಪ್ರಿಸ್ಕ್ರಿಪ್ಷನ್ ಎಲ್ಲ ತಗೊಂಡು, ಮತ್ತೆ ಮನೇಲಿ ಇದ್ದಾಗ ನೀವು ಮಾನಿಟರ್ ಮಾಡ್ಕೊಳ್ಳೋದು ಬೆಟರ್. ಟೆಂಪರೇಚರ್ ಮಾನಿಟರ್ ಮಾಡ್ಕೋಬಹುದು, ಸ್ಯಾಚುರೇಷನ್ ನೀವು ಪ್ರೋಬ್ ತಗೊಂಡು ಸ್ಯಾಚುರೇಷನ್ ಕಂಟಿನ್ಯೂಸ್ ಆಗಿ 6 hourly ಮಾನಿಟರ್ ಮಾಡ್ತಾ ಇದ್ರೆ ಅದರಿಂದನೂ ಗೊತ್ತಾಗತ್ತೆ. ಮತ್ತೆ ನಿಮ್ದು ಪಲ್ಸ್ ರೇಟ್, ಸ್ಯಾಚುರೇಷನ್ ಪಲ್ಸ್ ರೇಟು ಗೊತ್ತಾಗತ್ತೆ. ಸೊ ಅದನ್ನೆಲ್ಲ ನೀವು ಮಾನಿಟರ್ ಮಾಡ್ಕೊಂಡು ಯು ಕ್ಯಾನ್ ಅಪ್ಡೇಟ್ ಯುವರ್ ಡಾಕ್ಟರ್ ಹೂ ಇಸ್ ಟ್ರೈಂಗ್ ಟು ಟ್ರೀಟ್ ಯು ಈವನ್ ಇಫ್ ಯು ಡೋಂಟ್ ಗೋ ಟು ದ ಹಾಸ್ಪಿಟಲ್. ಸೊ ನಿಮ್ಗೆ ಅಟ್ಲೀಸ್ಟ್ ಅವರಿಂದನೂ ಸ್ವಲ್ಪ ಸಿಗತ್ತೆ, ಈ ಎಮರ್ಜೆನ್ಸಿ ಏನಾದ್ರು ಬೇಕಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ಬೇಕು ಅಂತ. ಸೊ ಬೆಟರ್ ಟು ಕನ್ಸಲ್ಟ್ ಸಮ್ ಡಾಕ್ಟರ್ ಆನ್ಲೈನ್, ಅಥವಾ ಯಾರಾದ್ರೂ ಪರಿಚಯದವ್ರು ಇದ್ರೆ ಅವ್ರ ಹತ್ರ ಕೇಳ್ಕೊಂಡು ಮಾಡ್ಕೊಳ್ಳೋದು ಬೆಟರ್. ಬೇಸಿಕ್ ಇದು. ಓಕೆ, so there's another question. What is the difference between putting a patient on oxygen therapy and a ventilator? Oxygen therapy ಅಂದ್ರೆ what's the difference? So oxygen therapy we can put them on the nasal cannula ಅಂತ ಇರುತ್ತೆ, ಅಥವಾ ಫೇಸ್ ಮಾಸ್ಕ್ ಅಂತ ಇರುತ್ತೆ. ಸೊ ಅದರಲ್ಲಿ ಪೇಷಂಟ್ ಅವರೇ ಬ್ರೀತ್ ಮಾಡ್ತಾ ಇರ್ತಾರೆ, ಬಟ್ ಯು ಆರ್ ಗಿವಿಂಗ್ ಮೋರ್ ಆಕ್ಸಿಜನ್ ಅಷ್ಟೇ. ಸೊ ಅವ್ರದ್ದು ಬ್ಲಡ್ ಲೆವೆಲ್ ಆಕ್ಸಿಜನ್ ಕಮ್ಮಿ ಆಗಿದ್ರೆ ನೀವು ಸಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಆಕ್ಸಿಜನ್ ನ. ಬಟ್ ಇನ್ ಅ ವೆಂಟಿಲೇಟರ್ ಇಫ್ ಪೇಷಂಟ್ ಇಸ್ ಅವೇಕ್ ಅದಷ್ಟೊಂದು ಇದಂದ್ರೆ ನಾವು ಹ್ಯಾವ್ ಒನ್ ಸಮಥಿಂಗ್ ಕಾಲ್ಡ್ ನಾನ್ ಇನ್ವೇಸಿವ್ ವೆಂಟಿಲೇಷನ್. ಅದರಲ್ಲಿ ನಾವೇನು ಇಂಟ್ಯೂಬೇಟ್ ಆ ಥರ ಮಾಡಲ್ಲ, ಬಟ್ ವಿಲ್ ಪುಟ್ ಅ ಫೇಸ್ ಮಾಸ್ಕ್ ವಿತ್ ಟೈಟ್ಲಿ ಸೀಲ್ಡ್ ಸೊ ದಟ್ ಅವರು then that will be connected to the ventilator and the ventilator will help them to breathe better, right? In invasive ventilation ಅಂದ್ರೆ we'll intubate the patient. ಕೆಲವರು ಹೇಳ್ತಾರೆ intubate ಮಾಡಿದಾಗ ನಾವು will try to make the patient unconscious. Tell me. I saw somebody ಅಂದ್ರೆ BMTC ಬಸ್ ನಲ್ಲಿ ಅವರು ಆಕ್ಸಿಜನ್ ಮಾಡ್ತಾ ಇದ್ರು, ಬಟ್ ವೆಂಟಿಲೇಟರ್ ಇಸ್ ನಾಟ್ ಪಾಸಿಬಲ್ ದಟ್ ವೇ ಅಲ್ವಾ? But most of the ambulance ಅಲ್ಲಿ ventilators ಇರಲ್ಲ. ಆದ್ರೆ there are some ventilators, ambulances which will have ventilators. ಸೊ ಏನಾಗುತ್ತೆ, ತುಂಬಾನೇ ಹೈ ಪ್ರೆಷರ್ ಸಪೋರ್ಟ್ ಅಲ್ಲಿ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ. ಒಂದು ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕಂದ್ರೆ ವೆಂಟಿಲೇಟರ್ ಇಲ್ಲದೆ ಮಾಡಕ್ಕಾಗಲ್ಲ. ಸೊ ಆ ಟೈಗ ಒಂದು ಕೆಲವೊಂದು ಆಂಬುಲೆನ್ಸ್ ಅಲ್ಲಿ ಇರುತ್ತೆ ವೆಂಟಿಲೇಟರ್ಸ್, ಅದರೊಟ್ಟಿಗೆ ಶಿಫ್ಟ್ ಮಾಡ್ಬೋದು. ಆ ತರ ಪ್ರೊಸೀಜರ್ಸ್ ಇರುತ್ತೆ. ವೆಂಟಿಲೇಟರ್ ಅಲ್ಲಿ ಪೇಷಂಟ್ ವಿಲ್ ನಾಟ್ ಬಿ ಏಬಲ್ ಟು ಬ್ರೀತ್. ಸೊ ನಾವು ವಿ ಆರ್ ಗಿವಿಂಗ್ ಎಕ್ಸ್ಟ್ರಾ ಸಪೋರ್ಟ್ ಪೇಷಂಟ್ಗೆ. ನಾವು ಕೆಲವೊಮ್ಮೆ ನಾವು ಅವ್ರನ್ನ ಪ್ಯಾರಲೈಸ್ ಮಾಡ್ಬೇಕಾಗತ್ತೆ,
So ventilator will give them oxygen. Okay. Okay, thank you. So we'll Yeah. go ahead. How does a ventilator increase oxygen levels in the blood? ಏನಾಗುತ್ತೆ ಕೋವಿಡ್ ಅಲ್ಲಿ ಅಂದ್ರೆ ಲಂಗ್ ಡ್ಯಾಮೇಜ್ ಆಗಿರುತ್ತೆ ಕೋವಿಡ್ ಇನ್ಫೆಕ್ಷನ್ ಇಂದ, ಆಯ್ತಾ. ಅಂದ್ರೆ ಈಗ ಲಂಗ್ಸ್ ಇರತ್ತಲ್ಲ, ಲಂಗ್ಸ್ ಅಲ್ಲಿ ಬ್ಲಡ್ ಮತ್ತೆ ಲಂಗ್ ಮಧ್ಯ ವಿಲ್ ಬಿ ಆಲ್ವೆಲೈ ಫ್ರಮ್ ವಿಚ್ ಆಕ್ಸಿಜನ್ ಬ್ಲಡ್ಗೆ ಹೋಗ್ತಾ ಇರುತ್ತೆ. ಅದು ಡ್ಯಾಮೇಜ್ ಆದಾಗ ಫೈಬ್ರೋಸಿಸ್ ಎಲ್ಲ ಆದಾಗ ಒಂಥರ ಸ್ಕಾರ್ ಆದಂಗೆ, ಸೊ ಅದರಿಂದ ಬ್ಲಡ್ ಟ್ರಾನ್ಸ್ಫರ್ ಆಗ್ತಾ ಇರಲ್ಲ. ಸೊ ಓನ್ಲಿ ಸ್ವಲ್ಪನೇ ಪಾರ್ಟ್ ಆಫ್ ದ ಲಂಗ್ಸ್ ಇರುತ್ತೆ ವಿಚ್ ಇಸ್ ಆಕ್ಚುಲಿ ವರ್ಕಿಂಗ್. ಸೊ ನಾವು ವೆಂಟಿಲೇಟರ್ ಇಂದ ಕೊಟ್ಟಾಗ ಮತ್ತೆ ಸ್ವಲ್ಪ ಹೈ ಪ್ರೆಷರ್ ಇಂದ ಕೊಡ್ತೀವಿ, ಮತ್ತೆ ಆಕ್ಸಿಜನ್ ಕೊಡ್ತೀವಿ. ನಾರ್ಮಲ್ ರೂಮ್ ಏರ್ ಅಲ್ಲಿ 21% ಇರುತ್ತೆ ಆಕ್ಸಿಜನ್. ನಾವು ವೆಂಟಿಲೇಟರ್ ಇಂದ ಕೊಟ್ಟಾಗ 100% ಆಕ್ಸಿಜನ್ ಕೊಡ್ಬೋದು. ಸೊ ಬಿಕಾಸ್ ಜಾಸ್ತಿ ಕಾನ್ಸಂಟ್ರೇಷನ್ ಆಕ್ಸಿಜನ್ ಕೊಡ್ತಾ ಇದೀವಲ್ಲ, ಸೊ ನಮ್ ಕಡೆಯಿಂದ ಪುಷ್ ಮಾಡೋದು ಲಂಗ್ಸ್ ಇಂದ ಬ್ಲಡ್ ಗೆ ಜಾಸ್ತಿ ಆಕ್ಸಿಜನ್ ಆಗುತ್ತೆ. ವೆಂಟಿಲೇಟರ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಹೌದೌದು. ಆಲ್ ರೈಟ್. ಸೊ ಕೆಲವು ಪೇಷಂಟ್ಸ್ ವೆಂಟಿಲೇಟರ್ ಹಾಕಿದ್ರು ಕೂಡ ಇಂಪ್ರೂವ್ ಆಗಲ್ಲ. ವಾಟ್ ಇಸ್ ದ ರೀಸನ್ ಡಾಕ್ಟರ್? ಏನಾಗುತ್ತೆ ಅಂದ್ರೆ ಇಫ್ ದೇ ಗಾನ್ ಇನ್ ಟು ದ ಪಾಯಿಂಟ್ ವೇರ್ ದೇ ನೀಡ್ ಅ ವೆಂಟಿಲೇಟರ್, ಅಂದ್ರೆ ಅಷ್ಟು ಲಂಗ್ ಡ್ಯಾಮೇಜ್ ಆಗಿದೆ ಅಂತ. ಈಗ ಅಸ್ಯೂಮ್ಕಿ ಒಂದು ಲಂಗ್ದು 100% ಕೆಪಾಸಿಟಿ ಇದೆ ಅಂದ್ರೆ ಒಂದು 60% ಲಂಗ್ ಡ್ಯಾಮೇಜ್ ಆದಾಗ ಓನ್ಲಿ 40% ಲಂಗ್ ಇಸ್ ವರ್ಕಿಂಗ್ ಪ್ರಾಪರ್ಲಿ. ಸೊ ದಟ್ ಈಸ್ ನಾಟ್ ಸಫಿಷಿಯಂಟ್. ಸೊ ನಾವು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಕೊಡಕ್ಕೆ ವೆಂಟಿಲೇಟರ್ ಹಾಕ್ತಿವಿ. ಆಲ್ರೆಡಿ ಅಷ್ಟು ಲಂಗ್ ಡ್ಯಾಮೇಜ್ ಆಗಿರುತ್ತೆ, ಸೊ ಅದು ಹೀಲ್ ಆಗಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ಅಷ್ಟೊಂದು ಡ್ಯಾಮೇಜ್ ಆಗಿರೋದ್ರಿಂದ ನಾವು ವೆಂಟಿಲೇಟರ್ ಹಾಕಿದ್ರು ಅವ್ರನ್ನ ವೆಂಟಿಲೇಟರ್ ಇಂದ ತೆಗಿಯೋದ್ ಅಂದ್ರೆ ಇಂಟ್ಯೂಬೇಷನ್ ಮಾಡಿದಾಗ ವೆಂಟಿಲೇಟರ್ ಸಪೋರ್ಟ್ ಇಂದ ತೆಗಿಯೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಆಕ್ಸಿಜನೇಷನ್ ಕಂಟಿನ್ಯೂಸ್ಲಿ ನೀಡ್ ವೆಂಟಿಲೇಟರ್ ಸಪೋರ್ಟ್ ಆಗ. ಓಕೆ, ನನಗೆ ಒಂದು ಜನರಲ್ ಆಗಿ ಅನಲೈಸ್ ಮಾಡ್ಕೊಂಡಿದ್ದು, ಹೋದ್ ವರ್ಷ ನಾವು ಸ್ವಲ್ಪ ವಿವರ್ ಇನ್ ಅ ಬೆಟರ್ ಸಿಚುವೇಶನ್ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಈ ವರ್ಷ ಚಿಕ್ಕವರೆಲ್ಲ ಅನ್ಫಾರ್ಚುನೇಟ್ಲಿ ಚಿಕ್ಕವರೆಲ್ಲ ಸಾಯ್ತಾ ಇದ್ದಾರೆ, ಬೆಡ್ ಸಿಗ್ತಾ ಇಲ್ಲ. ಇಟ್ಸ್ ವೆರಿ ಕೆಯೋಟಿಕ್ ಸಿಚುವೇಶನ್ ಈ ವರ್ಷ. ನನಗೆ ಅನ್ಸಿದ್ದು ಓವರ್ ಆಲ್ ಅಂದ್ರೆ ಯಾರಿಗೆ ಇಮ್ಯುನಿಟಿ ಚೆನ್ನಾಗಿದೆ ಮತ್ತೆ ಯಾವ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಪರ್ಟಿಕ್ಯುಲರ್ಲಿ ಇಲ್ವೋ ಅವರು ಕೋವಿಡ್ ಇಂದ ಬೇಗ ರಿಕವರ್ ಆಗ್ತಾರೆ, ಮಿಕ್ಕಿದವರಿಗೆ ಕಷ್ಟ ಅಂತ. ಆಮ್ ಐ ರೈಟ್? ಈಸ್ ಮೈ ಅನಾಲಿಸಿಸ್ ರೈಟ್? ಇನ್ ಒನ್ ವೇ ಟ್ರೂ. ಪೇಷಂಟ್ ಗೆ ಬೇರೆ ಏನೋ ತೊಂದರೆ ಇಲ್ಲ ಅಂದ್ರೆ ಓನ್ಲಿ ದೇ ಆರ್ ಸಫರಿಂಗ್ ಫ್ರಮ್ ಕೋವಿಡ್, ಆಗ ಅವ್ರ ಬಾಡಿ ಇಸ್ ಆಲ್ಸೋ ಹೆಲ್ದಿಯರ್. ಅವರು ದ ಬಾಡಿ ಕ್ಯಾನ್ ಡೆವಲಪ್ ಆಂಟಿಬಾಡೀಸ್ ಟು ಫೈಟ್ ಆಫ್ ದ ವೈರಸ್. ಆತರ ಇಫ್ ದೇ ಹ್ಯಾವ್ ಅದರ್ ಡಿಸೀಸಸ್ ಲೈಕ್ COPD ಅವೆಲ್ಲ ಇದ್ದಾಗ ದೇರ್ ಲಂಗ್ಸ್ ಟ್ರೇಕಿ ಅವೆಲ್ಲ ಇರುತ್ತಲ್ಲ, ದೇ ಆಲ್ರೆಡಿ ಡ್ಯಾಮೇಜ್ಡ್ ಅ ಲಿಟಲ್. ಸೊ ಅದರಿಂದ ಅವ್ರು ರಿಕವರ್ ಆಗೋದಕ್ಕೆ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತಗೊಳತ್ತೆ. ಸೊ but yeah, young patients are much more easier to recover. Yeah, tell me. Okay, so there are so many people telling that smoking abhyasa iroorge covid baralla anta. I don't believe this, but I want an authentication. Actually, studies alla nodre we are at 1.5% more risk than non-smokers. So at least smoke ಮಾಡಿದ್ರೆ ಜಾಸ್ತಿ ರಿಸ್ಕ್ ಇರುತ್ತೆ. ಓಕೆ, ಸೊ ಇಲ್ಲ, ನಾನು ಕೇಳಿದ್ದು ಜನಗಳಿಗೆ ಇದೇನೋ ಒಂಥರ ಕೋಲ್ಡ್ ಆಗಿರುತ್ತೆ, ಆ ಥ್ರೋಟ್ ಅಲ್ಲಿ ಒಂಥರ ಹಾಟ್ ಏರ್ ಬಂದ್ರೆ ಕೊರೋನಾ ಸತ್ತೋಗುತ್ತೆ, ಈ ತರದ್ ಒಂದ್ ಮಿತ್ಸು ಐ ಹ್ಯಾವ್ ಹರ್ಡ್ ಪೀಪಲ್ ಟಾಕಿಂಗ್ ಲೈಕ್ ದಟ್. ಸೊ ಈ ಲೈವ್ ಇಂದ ಆ ತರದವ್ರು ಏನಾದ್ರು ಯೋಚನೆ ಇರೋರಿದ್ರೆ ಅವ್ರಿಗೆ ಕ್ಲಿಯರ್ ಆಗಲಿ ಅಂತ ಕೇಳಿದೆ ಅಷ್ಟೇ. So is it always necessary to shift a patient to emergency care if she or he is above 65 years? 65 ವರ್ಷದ ಮೇಲ್ಪಟ್ಟಿರೋರ್ನ ವೆಂಟಿಲೇಟರ್ಗೆ ಹಾಕ್ಲೇಬೇಕಾ ಕೋವಿಡ್ ಬಂದ್ರೆ? ವೆಂಟಿಲೇಟರ್ ಹಾಕ್ಬೇಕು ಅಂತ ಅಲ್ಲ, ಆದ್ರೆ ಅವರು ಸ್ವಲ್ಪ ಹೈ ರಿಸ್ಕ್ ಇರ್ತಾರೆ. ಯಾಕಂದ್ರೆ ಸ್ವಲ್ಪ ಯಂಗ್ ಇದ್ದವರು ದೇ ಆರ್ ಏಬಲ್ ಟು ವಿಸ್ಟ್ಯಾಂಡ್ ಆಲ್ ದಿಸ್ ಡಿಸೀಸಸ್. ಸ್ವಲ್ಪ ವೆನ್ ದೇ ಆರ್ ಓಲ್ಡರ್ ಸ್ವಲ್ಪ ಫ್ರೆಜೈಲ್ ಇರ್ತಾರೆ. ಸೊ ಈ ತರ ಡಿಸೀಸ್ ಎಲ್ಲ ಬಂದಾಗ ದೇ ಆರ್ ನಾಟ್ ಏಬಲ್ ಟು ಫೈಟ್ ಇಟ್ ಆಫ್. ಅದಕ್ಕೆ ಅವರು ಅಷ್ಟು ಹೈ ರಿಸ್ಕ್ ಅಲ್ಲಿ ಇದ್ದಾಗ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತಿದ್ರು. ಬೆಟರ್. ಯಾ, ಥ್ಯಾಂಕ್ ಯು. If they already have other hypertensive, diabetic athra ಬೇರೆ ಪ್ರಾಬ್ಲಮ್ಸ್ ಇದ್ರೆ better to show to a doctor, go to a hospital. Yeah. Okay. Makes sense. Yeah. So has comorbidities? I don't know. Yeah. What is it? Comorbidities ಅಂದ್ರೆ ಇದು ಡಯಾಬಿಟಿಸ್, ಹೈಪರ್ಟೆನ್ಷನ್,
ಓಕೆ, ಏನಾದ್ರು ನಾವ್ ಅದ್ರ ಸಿ ಕೆ ಬಗ್ಗೆನೇ ಡಿ ಆ ಥರ ಮಾತಾಡ್ತಾ ಕಿಡ್ನಿ ಇದ್ದೀವಿ. ನಿಲ್ಸಿದೆ. ಯಾ ಹಾ, ಸೊ ಅದು ಬ್ರೀತಿಂಗ್ ಪ್ರಾಬ್ಲಮ್ ಆಗತ್ತೆ ಅಂತ. ಅದಂದ್ರೆ ಒಂಥರ ನೀವು ಕ್ಯಾನ್ ಆಲ್ರೆಡಿ ಹ್ಯಾವ್ ಒನ್ ಇನ್ವೇಸಿವ್ ಪ್ರಾಬ್ಲಮ್. ಬ್ರೀತಿಂಗ್ ನೀವು ಆಲ್ರೆಡಿ ಹ್ಯಾವ್ ಅ ಹೇಳಿ ಸರ್. ಪ್ರಾಬ್ಲಮ್, ಅದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದ್ರೆ ಇಟ್ ಇಸ್ ಡಿಫಿಕಲ್ಟ್ ಬಿಕಾಸ್ ಯು ಹ್ಯಾವ್ ಟು ಟ್ರೀಟ್ ದಟ್ ಬೋತ್. ನೀವು ಒಂದ್ ಕಡೆ ಕೋಲ್ಡ್ ಇಂದ ರಿಕವರ್ ಆದ್ರೂ ನಿಮ್ಗೆ ಬೇರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಟ್ರೆ ಇನ್ ದ್ಯಾಟ್ ಸೆಟಪ್ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಮಾಡೋದು. ಐ ಥಿಂಕ್ ದೇರ್ ಇಸ್ ಅ ಲ್ಯಾಗ್ ಆಫ್ 3 seconds. ಅದಕ್ಕೋಸ್ಕರ ಯಾ ಯಾ ಸ್ವಲ್ಪ ಯಾ ಮಾತಾಡ್ತಿರೋದು ಓವರ್ಲ್ಯಾಪ್ ಆಗ್ತಿದೆ ಅನ್ಸುತ್ತೆ. ಹೌದು ಹೌದು. Well, so can invasive breathing support system like intubation be performed on a patient? Why is it not used in emergency conditions? ಆಕ್ಚುಲಿ ಆನ್ ದ ಕಾಂಟ್ರರಿ, ನಾವು ಎಮರ್ಜೆನ್ಸಿ ಕಂಡೀಷನ್ಸ್ ಅಲ್ಲಿ ಇನ್ವೇಸಿವ್ ವೆಂಟಿಲೇಷನ್ ಮಾಡ್ತೀವಿ. So what is ನಾರ್ಮಲಿ this ನಾವು invasive breathing support andre? What does that mean? ಇನ್ವೇಸಿವ್ ಬ್ರೀದಿಂಗ್ ಸಪೋರ್ಟ್ ಅಂದ್ರೆ ವಿ ಹ್ಯಾವ್ ಅ ಎಂಡೋಟ್ರೇಕಿಯಲ್ ಟ್ಯೂಬ್ ಅಂತ ಇರುತ್ತೆ. ಸೊ ಬಿಕಾಸ್ ದ ಪೇಷಂಟ್ ಇಸ್ ನಾಟ್ ಏಬಲ್ ಟು ಟೇಕ್, ಅಂದ್ರೆ ಅವ್ರು ಅಷ್ಟೊಂದು ಸೊಡಕ್ಕೆ ತೊಂದರೆ ಆಗ್ತಿರುವಾಗ ನಾವು ಒಂದು ಟ್ರೇಕೆ ಒಳಗೆ ಒಂದು ಟ್ಯೂಬ್ ನ ಹಾಕ್ತಿವಿ. ಆಗ ಅವ್ರನ್ನ ಬೇಕಿದ್ರೆ ಅನ್ಕಾನ್ಶಿಯಸ್ ಮಾಡಿ ಮತ್ತೆ ಪ್ಯಾರಲೈಸ್ ಮಾಡಿ ಟ್ರೇಕೆಗೆ ಟ್ಯೂಬ್ ಹಾಕ್ಬಿಟ್ಟು ಆ ಟ್ಯೂಬ್ ನ ನಾವು ವೆಂಟಿಲೇಟರ್ ಕನೆಕ್ಟ್ ಮಾಡ್ತೀವಿ. ಆಗ ವೆಂಟಿಲೇಟರ್ ವಿಲ್ ಪುಷ್ ಏರ್ ಥ್ರೂ ದಟ್ ಟ್ಯೂಬ್. ಸೊ ಪೇಷಂಟ್ ಬಿ ಏಬಲ್ ಟು So ಬ್ರೀತ್ coming back to the ಮಚ್ question, ಬೆಟರ್. ಇದನ್ನ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಫೇಸ್ ಮಾಸ್ಕ್ Okay, it is ಹಾಕಿದಾಗ, possible. ನ್ಯಾಸಲ್ ಕ್ಯಾನಲ್ ಹಾಕೊಂಡಾಗ ಲೀಕ್ ಆಗ್ತಾ ಇರುತ್ತೆ ಮೋಸ್ಟ್ ಆಫ್ ದ ಆಕ್ಸಿಜನ್. ಸೊ ಹಿಯರ್ ಯು ಕಂಪ್ಲೀಟ್ ಏರ್ ಯುವರ್ ಪುಷಿಂಗ್ ಟು ದ ಲಂಗ್. ಮತ್ತೆ ಈಗ ಹೊಸದಾಗಿ ಏನಾಗಿದೆ ಅಂದ್ರೆ ಹೈ ಫ್ಲೋ ನೇಸಲ್ ಕ್ಯಾನಲ್ ಅಂತ ಒಂದು ಬರುತ್ತೆ. ಅದರಲ್ಲಿ 60 ಲೀಟರ್ಸ್ ಪರ್ ಮಿನಿಟ್ ಆ ತರ ಆಕ್ಸಿಜನ್ ಎಲ್ಲ ಕಳಿಸ್ತಾ ಇರ್ತೀವಿ. ಆದ್ರೆ ಅದರಿಂದ ಈಗ ಆಕ್ಸಿಜನ್ ಸ್ಕ್ಯಾರ್ಸಿಟಿ ಆಗಿರೋದನ್ನು ಅದನ್ನು ಒಂದು ಕಾರಣ ಆಗುತ್ತೆ. ದೇರ್ಸ್ ವೆರಿ ಲೆಸ್ ಆಕ್ಸಿಜನ್, ಅಷ್ಟೊಂದು ಆಕ್ಸಿಜನ್ ಯೂಸ್ ಮಾಡಕ್ಕಾಗಲ್ಲ ನಾವು. ಸೊ ಅಟ್ ದಟ್ ಟೈಮ್ ವಿಲ್ ಟ್ರೈ ಟು ಯೂಸ್ NIV or we can even go into invasive ventilation, which is endotracheal tube intubation. Okay, there is one question from audience. Vaccination ಆದ್ಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬಾರ್ದಾ ಅಂತ. ವ್ಯಾಕ್ಸಿನೇಷನ್ ಆದ್ಮೇಲೆ ಆಲ್ಕೋಹಾಲ್ ಕುಡಿಬಹುದಾ ಅಂತನಾ? ಕುಡಿಬಾರ್ದಾ ಅಂತ. ಇನ್ ಜನರಲ್ ಆಕ್ಚುಲಿ ಕುಡಿಬಹುದು, ಆತರ ಏನ್ ಪ್ರಾಬ್ಲಮ್ ಇಲ್ಲ. ಆತರ ಏನ್ ಪ್ರಾಬ್ಲಮ್ ಇಲ್ಲ, ಮೋಸ್ಟ್ಲಿ ಕುಡಿಬಹುದು. ಅದು ಜಾಸ್ತಿ ಕುಡಿಯಕ್ ಹೋಗ್ಬೇಡಿ ಅಷ್ಟೇ. ಓಕೆ, ನಮ್ ಜೊತೆಗೆ ಈಗ ಈ ಲೈವ್ ಅಲ್ಲಿ ಮೋರ್ ದೆನ್ 2000 ಪೀಪಲ್ ಒಟ್ಟಿಗೆ ನೋಡ್ತಾ ಇದ್ದಾರೆ. ಮೇ ಬಿ ಯು ಕ್ಯಾನ್ ಆಸ್ಕ್ ಇನ್ ಕ್ವೆಶ್ಚನ್ಸ್ ಕನ್ನಡ ಓನ್ಲಿ. ಓಕೆ, ಇಂಟರಪ್ಷನ್. ಸೊ 2000 ಜನ ನೋಡ್ತಾ ಇದಾರೆ, ಅವ್ರಿಗೂ ಕೆಲವೊಬ್ರಿಗೆ ಕ್ವೆಶನ್ಸ್ ಇದೆ. ಅವ್ರ ಕ್ವೆಶನ್ಸ್ ತಗೊಳ್ಳೋಣ. ನೀವೆಲ್ಲ ಹಾಯ್ ಹೆಲೋ ಎಲ್ಲ ಮಾಡಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ದೇರ್ ಇಸ್ ಒನ್ ಕ್ವೆಶನ್. ಸರ್, ಫಸ್ಟ್ ಕೋವಿಡ್ ಓಲ್ಡ್ ಪರ್ಸನ್ಗೆ ಎಫೆಕ್ಟ್ ಆಗ್ತಿತ್ತು, ಇವಾಗಿನ ಕೋವಿಡ್ ಯಂಗ್ ಪೀಪಲ್ಗೆ ಎಫೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಬರೋ ಡಿಸೀಸ್ ಚಿಲ್ಡ್ರನ್ಗೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ ಒಪಿನಿಯನ್ ಸರ್? ಈಗ ಪ್ರೆಸೆಂಟ್ಲಿ ಅದು ಹೆಂಗಿದೆ ಅಂದ್ರೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗಿದೆ ಮುಂಚೆಗಿಂತ, ಅಂಡ್ ಇಟ್ ಇಸ್ ಮಚ್ ಮೋರ್ ಸಿವಿಯರ್ ದಿಸ್ ಟೈಮ್. ಅದಕ್ಕೆ ಈವನ್ ಯಂಗ್ ಪೇಷಂಟ್ಸ್ ತುಂಬಾ ಜನಕ್ಕೆ ಆಗ್ತದೆ. ಲೈಕ್ ರೀಸೆಂಟ್ಲಿ ಐ ಆಮ್ ಸೀಯಿಂಗ್ ಮೆನಿ ಯಂಗ್ ಪೇಷಂಟ್ಸ್ ವರ್ ಡೈಯಿಂಗ್. ಬಟ್ ನೆಕ್ಸ್ಟ್ ವೇವ್ ಅಲ್ಲಿ ಚಿಲ್ಡ್ರನ್ ಆಗತ್ತೆ ಅಂತ ಇಸ್ ಜಸ್ಟ್ ಒನ್ ಆಫ್ ದ ಥಿಯರೀಸ್ ವಿಚ್ ಕುಡ್ ಬಿ ಪಾಸಿಬಲ್. ಬಟ್ ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಅಷ್ಟೊಂದು ಮಕ್ಕಳಿಗೆ ಅಷ್ಟೊಂದು ಆಗ್ತಾ ಇಲ್ಲ. ಇಟ್ಸ್ ನಾಟ್ ದ್ಯಾಟ್ ಸಿವಿಯರ್. ಅದೇ ಹೇಳಕ್ಕಾಗಲ್ಲ ಥರ್ಡ್ ವೇವ್ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಏನಾಗುತ್ತೆ ಆತರ ಫ್ಯೂಚರ್ ಆಗಿ ಅಷ್ಟೊಂದು ಹೇಳಕ್ಕಾಗಲ್ಲ. ಮತ್ತೆ ಯು ಕ್ಯಾನ್ ಜಸ್ಟ್ ಪ್ರಿಪೇರ್ ಫಾರ್ ಇಟ್ ಅಷ್ಟೇ, ತಯಾರಿ ಮಾಡ್ಕೊಬಿಡ್ಬೋದು ಅಷ್ಟೇ. ದಟ್ಸ್ ರೈಟ್. ಸೊ ಹಾರ್ಟ್ ಪೇಷಂಟ್ಸ್ ವ್ಯಾಕ್ಸಿನ್ ತಗೋಬಹುದಾ ಅಂತ ಒಬ್ರು ಕೇಳಿದ್ದಾರೆ. ವ್ಯಾಕ್ಸಿನ್ ಎಲ್ಲರೂ ತಗೋಬಹುದು. ನಿಮ್ಗೆ ಆಲ್ರೆಡಿ ಪ್ರೆಸೆಂಟ್ ಆಗಿ ಇನ್ಫೆಕ್ಷನ್ ಆಗಿದ್ರೆ ಯು ಕ್ಯಾನ್ ವೇಟ್ ಫಾರ್ 14 days ದೆನ್ ಟೇಕ್ ಲೇಟರ್. ಅದರ್ವೈಸ್ ಎವ್ರಿಬಡಿ ಕ್ಯಾನ್ ಟೇಕ್ ವ್ಯಾಕ್ಸಿನ್ ಅಂಡ್ ಇಟ್ಸ್ ಆಕ್ಚುಲಿ ವೆರಿ ಗುಡ್. ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳೋದು ಆಕ್ಚುಲಿ ತುಂಬಾ ಮುಖ್ಯ. ಯಾ, ದಟ್ಸ್ ಅನ್ ಇಂಪಾರ್ಟೆಂಟ್. ತುಂಬಾ ಈ ವ್ಯಾಕ್ಸಿನ್ ಬಗ್ಗೆನೆ ತುಂಬಾ ಊಹಾಪೋಹಗಳಿದೆ ಅನ್ಸುತ್ತೆ. ಸುಮ್ನೆ ವ್ಯಾಕ್ಸಿನ್ ತಗೋಬೇಕು ಅನ್ನೋದ್ರ ಜೊತೆಗೆ ಈ ತರ ಆಲ್ಕೋಹಾಲ್ ಕುಡಿಬಹುದಾ, ಹಾರ್ಟ್ ಪೇಷಂಟ್ಸ್ ತಗೋಬಹುದಾ, ಕೆಲವೊಮ್ಮೆ ಏನಾಗುತ್ತೆ, ವ್ಯಾಕ್ಸಿನ್ ತಗೊಳ್ಬೇಕಂತ ಆಸೆ ಇರಲ್ಲ ಅವರಿಗೆ, ಒಂದು ನೆಪಗಳನ್ನ ಹುಡುಕ್ತಾ ಇರ್ತಾರೆ ಜನ. ಕೆಲವೊಮ್ಮೆ ಹುಡುಕ್ತಾ ಇರ್ತಾರೆ. ಪ್ಲೀಸ್ ಇನ್ಫಾರ್ಮ್ ಅಬೌಟ್ ದ ಗ್ಯಾಪ್ ಇನ್ಕ್ರೀಸ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್. ಈಗ
12 to 16 weeks ತನಕ ನೀವು ಪೋಸ್ಟ್ಪೋನ್ ಮಾಡ್ಬೋದು. ಮುಂಚೆ ಅಂತೂ ದಿಸ್ ವಾಸ್ ಓನ್ಲಿ 6 weeks or 8 weeks ತನಕ ತಗೋಬೇಕಂತ ಇತ್ತು ಕೋವಿಶೀಲ್ಡ್. ಈಗ 12 to 18 weeks ತನಕ ಡಿಲೇ ಮಾಡ್ಬೋದು, ಆ ತರ ಆಗಿದೆ. ಕೋವ್ಯಾಕ್ಸಿನ್ ಯು ಹ್ಯಾವ್ ಟು ಟೇಕ್ 4 to 6 weeks ಆ ಟೈಮಲ್ಲಿ ತಗೋಬೇಕು ಅಂತ ರೀಸೆಂಟ್ ಆಗಿ ಗೈಡ್ಲೈನ್ಸ್ ಬಂದಿರೋದು. ಮೇಜರ್ಲಿ ವೈ ದೇರ್ ಆರ್ ಟೂ ವ್ಯಾಕ್ಸಿನ್ಸ್ ಅಂದ್ರೆ ಕೋವ್ಯಾಕ್ಸಿನ್ ಮತ್ತೆ ಕೋವಿಡ್ ಶೀಲ್ಡ್ ಯಾಕೆ ಎರಡು ಯಾಕಿದೆ, ವಿಚ್ ಇಸ್ ಪ್ರಿಫರಬಲ್? ಯು ಕ್ಯಾನ್ ಟೇಕ್ ಯಾವ್ದಾದ್ರು ತಗೋಬಹುದು, ಹಂಗೇನಿಲ್ಲ. ಲೈಕ್ ಒನ್ ಆಫ್ ದ ಸ್ಟಡೀಸ್ ದಟ್ ಸೈಡ್ ವಾಸ್ ಕೋವಿಶೀಲ್ಡ್ 300 ವೇರಿಯಂಟ್ಸ್ ಆಫ್ COVID-19 ಅಗೇನ್ಸ್ಟ್ ಯೂಸ್ಫುಲ್ ಇದೆ ಅಂತ. ಆದ್ರೆ ಅವೆಲ್ಲ ಜಸ್ಟ್ ಇನ್ ಪೇಪರ್ಸ್. ಆದ್ರೆ ಯಾವ್ದಾದ್ರು ವ್ಯಾಕ್ಸಿನ್ ತಗೋಬಹುದು. ಅಂದ್ರೆ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ತರ ಅವ್ರದ್ದು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಆಲ್ ಆಫ್ ದಮ್ ಆಕ್ಟ್ ಅಗೇನ್ಸ್ಟ್ COVID-19 ಆತರ. ಓಕೆ, ಸೊ ದಿಸ್ ಒನ್ ಮೋರ್ ಪರ್ಸನ್ ಆಸ್ಕಿಂಗ್, ಆಕ್ಸಿಜನ್ ಲೆವೆಲ್ 85 ಇದ್ರೆ ಮನೇಲೆ ಇದ್ದು ಏನ್ ಮಾಡ್ಕೋಬಹುದು ಅಂತ. 85 ಅಂಡ್ ಡ್ರಾಪಿಂಗ್ ಇದ್ರೆ ಟ್ರೈ ಟು, ಈಗ ಆಕ್ಸಿಜನ್ ಮನೇಲಿ ಕೆಲವರೆಲ್ಲ ಮನೇಲೆ ಆಕ್ಸಿಜನ್ ಸಿಲಿಂಡರ್ಸ್ ತಗೊಂಡ್ಬಿಟ್ಟು ಆಕ್ಸಿಜನ್ ಥೆರಪಿ ತಗೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ಅವೆಲ್ಲ ಮಾಡ್ಬೋದು. ರೆಗ್ಯುಲರ್ಲಿ ಮಾನಿಟರ್. ಇನ್ನೊಂದು ಪ್ರೋನ್ ಪೊಸಿಷನ್, ನೀವು ತಂತಾನಾಗೆ ಪ್ರೋನ್ ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೊಂಡು ಉಸಿರಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಅವೆಲ್ಲ ಟ್ರೈ ಮಾಡ್ಬೋದು. ಮತ್ತೆ ಯು ಶುಡ್ ಡೆಫಿನೆಟ್ಲಿ ಕನ್ಸಲ್ಟ್ ಡಾಕ್ಟರ್. ಮತ್ತೆ ಮೆಡಿಕೇಶನ್ ಎಲ್ಲ ತಗೊಳಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು, ವೈಟಮಿನ್ಸ್, ಜಿಂಕ್ ಅವೆಲ್ಲ. ನಾನು ಒಂದು ನ್ಯೂಸ್ ನಲ್ಲಿ ನೋಡಿದ್ದೆ, ಆಕ್ಸಿಜನ್ ಸಿಗ್ಲಿ ಅಂತ ಎಲ್ಲ ಅರಳಿ ಕಟ್ಟೆ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ರು. ಆಕ್ಸಿಜನ್ ಎಲ್ಲ ಕಡೆ ಇದೆ, ಎಕ್ಸ್ಟ್ರಾ ಆಕ್ಸಿಜನ್ ಬರುತ್ತೆ ಮರದಿಂದ ಅಂತೆಲ್ಲ. ಅದು ರಾತ್ರಿ ಹೋಗಿ ಕುತ್ಕೊಂಡ್ರೆ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಜಾಸ್ತಿ. ರಾತ್ರಿ ಎಲ್ಲ ಹೋಗ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಮಿಸ್ ಆಗಬಾರ್ದು. ಪ್ರೆಗ್ನೆಂಟ್ ವುಮೆನ್, ಆಗ್ತಾನೆ ಡೆಲಿವರಿ ಆಗಿರೋರು, ಲ್ಯಾಕ್ಟೇಟಿಂಗ್ ಮದರ್, ಇವರೆಲ್ಲ ವ್ಯಾಕ್ಸಿನ್ ತಗೋಬಹುದಾ ಅಂತ. ಅವರು ವ್ಯಾಕ್ಸಿನ್ ತಗೋಬಹುದು. ಅವ್ರದ್ದು ವ್ಯಾಕ್ಸಿನೇಷನ್ ಬಗ್ಗೆ ಪ್ರೋಟೋಕಾಲ್ ಆಕ್ಷನ್ ನೋಡ್ಕೊಂಡಿಲ್ಲ. ಬಟ್ ಪ್ರಿಫರಬ್ಲಿ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳೋದು ಬೆಟರ್. ಎಲ್ಲರೂ ಜನರಲಿ ತಗೋಬಹುದು. ಓಕೆ, ಸೊ ಕ್ಯಾನ್ ದೇರ್ ಬಿ ಪಾಸಿಬಿಲಿಟೀಸ್ ಆಫ್ ಸೆಕೆಂಡರಿ ಇನ್ಫೆಕ್ಷನ್ಸ್? ಇನ್ನೇನಾದ್ರೂ ಇನ್ಫೆಕ್ಷನ್ಸ್ ಆಗಬಹುದಾ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ನಾವು ವೆಂಟಿಲೇಟರ್ ಹಾಕಿದಾಗ, ಈವನ್ ಬಿಫೋರ್ ಕೋವಿಡ್, ವೆಂಟಿಲೇಟರಿ ಅಸೋಸಿಯೇಟ್ ನ್ಯೂಮೋನಿಯಾ ಎಲ್ಲ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಅಂಡ್ ಇಟ್ಸ್ ವೆರಿ ಸ್ಕೇರಿ. ಈಗ ಸೊ ಅಂಡ್ ಬಿಕಾಸ್ ಕೋವಿಡ್ ಅಲ್ಲಿ ಇದ್ದಾಗ ನಾವು ವೆಂಟಿಲೇಟರ್ ಮೇಲೆ ತುಂಬಾ ಸಪೋರ್ಟ್ ಮೇಲೆ ತುಂಬಾ ಟೈಮ್ ತಂಗಿರ್ತಾರಲ್ಲ. ಸೊ ಆಗ ಅವ್ರಿಗೆ ನ್ಯೂಮೋನಿಯಾ ಬಿಕಾಸ್ ಆಫ್ ಅದರ್ ಆರ್ಗ್ಯಾನಿಸಮ್ಸ್ ಆಗೋದು ತುಂಬಾ ಕಾಮನ್ ಇರುತ್ತೆ. ಸೊ ಸೆಕೆಂಡ್ ಇನ್ಫೆಕ್ಷನ್ ಆಗೋದು ತುಂಬಾ ಕಾಮನ್ ಇರಬಹುದು ಆಫ್ಟರ್ 10 days, ಆಫ್ಟರ್ 10-14 days. ಜಾಸ್ತಿ ವೆಂಟಿಲೇಟರ್ ಮೇಲೆ ಇದ್ರೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಈಗ ಓಲ್ಡ್ ಪೀಪಲ್, ತುಂಬಾ ವಯಸ್ಸಾದವ್ರಿಗೆ, ಅವರಲ್ಲಿ ಇಮ್ಯುನಿಟಿ ಆಲ್ರೆಡಿ ಕಮ್ಮಿ ಇರುತ್ತೆ. ಮತ್ತೆ ಏನಾದ್ರು ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಕೊಡ್ತೀವಿ ನಾವು. ಯೂಶಲಿ ಈವನ್ ಕೋವಿಡ್ ಅಲ್ಲಿ ನಾವು ಸ್ಟೀರಾಯ್ಡ್ಸ್ ಎಲ್ಲ ಕೊಡ್ತೀವಲ್ಲ, ಅದರಿಂದನೂ ಸ್ವಲ್ಪ ಇಮ್ಯುನಿಟಿ ಸಪ್ರೆಷನ್ ಆಗುತ್ತೆ ಲಾಸ್ಟಿಗೆ. ಸೊ ಅದರಿಂದನೂ ಅವರಿಗೆ ಸೆಕೆಂಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಬೇರೆ ಕೋಮಾಟಿಸ್ ಇದ್ದಾಗ, ಕಿಡ್ನಿ ಇಂಜುರಿ ಬೇರೆಲ್ಲ ಇದ್ದಾಗನು ಸೆಕೆಂಡ್ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗ್ಬೋದು. ಓಕೆ, ಆತರ ಆದಾಗ ಏನ್, ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ಡೆವಲಪಿಂಗ್, ಯಾಕಾಗತ್ತೆ ಅಂತ ಮತ್ತೆ ಅದೇ ಪ್ರಶ್ನೆ ಇದೆ. ಏನ್ ಸೆಕೆಂಡ್ ಇನ್ಫೆಕ್ಷನ್ಸ್ ಹೆಂಗಾಗತ್ತೆ ಅಂತನಾ? ಯಾಕಂದ್ರೆ ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ಡೆವಲಪಿಂಗ್? ಅದೇ ಓಲ್ಡ್ ಏಜ್ ಇದ್ದಾಗೆಲ್ಲ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಆಗಿರುತ್ತಲ್ಲ, ಮತ್ತೆ ವೆಂಟಿಲೇಟರ್ ಮೇಲೆ ತುಂಬಾ ಟೈಮ್ ತನಕ ಇರ್ತಾರೆ. ಬಿಕಾಸ್ ವೆಂಟಿಲೇಟರ್ ಇಂದ ಅವ್ರಿಗೆ ನ್ಯೂಮೋನಿಯಾ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಈಗ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಎವ್ರಿಬಡಿ ಇಸ್ ವರಿಡ್ ಅಬೌಟ್ ಇಸ್ ಬ್ಲ್ಯಾಕ್ ಫಂಗಸ್. ಸೊ ಕೋವಿಡ್ ಬಂದ್ಮೇಲೆ ಅಥವಾ ಕೋವಿಡ್ ಮುಗಿತಾ ಇದೆ, ಇನ್ನೊಂದು ಏನೋ ಇನ್ಫೆಕ್ಷನ್ ಶುರು ಆಗ್ತಾ ಇದೆ, ಪೀಪಲ್ ಆರ್ ಪ್ಯಾನಿಕಿಂಗ್. ಏನ್ ಹೇಳ್ತೀರಾ ಡಾಕ್ಟರ್? ಬ್ಲ್ಯಾಕ್ ಫಂಗಸ್ ಅಂದ್ರೆ ಮ್ಯೂಕರ್ ಮೈಕೋಸಿಸ್ ಅಂತ, ವಿಚ್ ಹ್ಯಾಸ್ ಬಿನ್ ದೇರ್ ಬಿಫೋರ್ ಆಲ್ಸೋ. ಏನಾಗಿದೆ, ನಿಮ್ದು ಇಮ್ಯುನೋ ಸಪ್ರೆಸೆಂಟ್ಸ್ ಮತ್ತೆ ನಾವು ಕೋವಿಡ್ ಪೇಷಂಟ್ಸ್ಗೆ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ. ಅದು ಸ್ಟಿರಾಯ್ಡ್ಸ್ ಇಂದನೂ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ಕೋವಿಡ್ ಇಸ್ ಅ ಇನ್ಫ್ಲಮೇಟರಿ ಡಿಸೀಸ್. ಸೊ ಅದು ಇನ್ಫ್ಲಮೇಷನ್ ಇಂದ ಲಂಗ್ ಡ್ಯಾಮೇಜ್ ಆಗ್ತದೆ. ಸೊ ನಾವು ಅದನ್ನ ಕಮ್ಮಿ ಮಾಡಬೇಕು ಅಂತ ಸ್ಟಿರಾಯ್ಡ್ಸ್ ಕೊಡ್ತಾ ಇದೀವಿ, ಲಂಗ್ ಡ್ಯಾಮೇಜ್ ಸ್ವಲ್ಪ ಕಮ್ಮಿ ಮಾಡಕ್ಕೆ. ಸೊ ಅದು ದಟ್ ಆಲ್ಸೋ ಕಾಸ್ ರೆಡ್ಯೂಸ್ ಇಮ್ಯುನಿಟಿ. ಅದರಿಂದ ಫಂಗಸ್ ಕೆಲವೊಮ್ಮೆ ಗ್ರೋ ಆಗುತ್ತೆ.
But for that also there is antifungal treatment. But those cases are not very high, ಬಟ್ but it's ಅದಕ್ಕೂ very scary. ಕೋವಿಡ್ಗೂ ಸಂಬಂಧ ಇದೆಯಾ? ಅದಕ್ಕೂ ಕೋವಿಡ್ಗೂ ಸಂಬಂಧ ಅಂತಲ್ಲ, ನೀವು ಕೋವಿಡ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದೀರಲ್ಲ, ಅದರಿಂದಾಗಿ ಇದು ಆಗ್ತಾ ಇದೆ. ಬಟ್ ಇಟ್ಸ್ ಲೈಕ್ ಯು ಎಕ್ಸ್ಪೆಕ್ಟ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಬಟ್ ಅಷ್ಟೊಂದೇನು ಜಾಸ್ತಿ ಇಲ್ಲ. ಇಟ್ಸ್ ಮೋರ್ ಲೈಕ್ ಇಟ್ಸ್ ವೆರಿ ಸ್ಕೇರಿ ಟು ಹಿಯರ್ ಟು ಲೈಕ್ ಬ್ಲಾಕ್ ಫಂಗಸ್ ಇನ್ ಬ್ಲಾಕ್ ಡೆತ್. ಹೌ ಡೇಂಜರಸ್ ಇಸ್ ದಟ್? ಅದ್ ಬಂದ್ರೆ ಹೌ ಡೇಂಜರಸ್ ಇಸ್ ದಟ್ ಬ್ಲಾಕ್ if it ಫಂಗಸ್? comes, then it's a very dangerous thing, because ಯಾಕಂದ್ರೆ it can go, it is a very invasive fungus. ಸೊ ಬ್ರೈನಿಗೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂಗಿಂದ ಕಿವಿಯಿಂದ ಆ ಕಡೆ ಬ್ರೈನಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಆದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಬಿಕಾಸ್ ಆಂಫೋಟರ್ಸಿನ್ ಬಿ ಅಂತ ಅವೆಲ್ಲ. ಸೊ ಇಟ್ಸ್ ಅ ಸ್ಕೇರಿ ಥಿಂಗ್, ಬಟ್ ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್. ಸ್ಟೀರಾಯ್ಡ್ ಯೂಸೇಜ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅಂಡ್ ಹೈ ಶುಗರ್ಸ್ ಇದ್ದಾಗ ಡಯಾಬಿಟಿಕ್ ಪೇಷಂಟ್ಸ್ಗೆಲ್ಲ ಹೈ ರಿಸ್ಕ್ ಅಲ್ಲಿ ಇರ್ತಾರೆ. ಇನ್ನೊಬ್ರು ಕೇಳ್ತಿದ್ದಾರೆ 14 ಡೇಸ್ ಆದ್ಮೇಲೂ ಪಾಸಿಟಿವ್ ಬರ್ತಿದೆ, ಮೆಡಿಕೇಶನ್ ಕಂಟಿನ್ಯೂ ಮಾಡ್ಬೇಕಾ ಅಂತ. ಅವ್ರದ್ದು ಪಾಸಿಟಿವ್ ಬಂದಿದ್ರೆ ಮೆಡಿಕೇಶನ್ ಕಂಟಿನ್ಯೂ ಮಾಡಬೇಕು. ವಿಲ್ ಕನ್ಸಿಡರ್ ದೆಮ್ ಆಸ್ patient and better to continue the medication. ಬಟ್ ಇದು ಎಷ್ಟು ದಿನಕ್ಕೆ ಹೋಗ್ಬೇಕು ಅಂದ್ರೆ 14 ದಿನ ಆದ್ಮೇಲೂ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಕೆಲವೊಂದ್ಸಲ ರಾಂಗ್ ರಿಪೋರ್ಟ್ ಕೂಡ ಇರುತ್ತೆ, ಅಥವಾ ಆತರ ಸಿಚುವೇಶನ್ಸ್ ಆಗಿರ್ಬೋದಲ್ವಾ? ಫಾಲ್ಸ್ ಪಾಸಿಟಿವ್ ಇರ್ಬೋದು ಅಂತನಾ? ಆತರನೂ ಇರ್ಬೋದು. ಫಾಲ್ಸ್. But on a safer side, we better to continue the treatment. Continue the medication. Yeah. Do the doctors face any conditions where the patient of COVID has to be put under sedation or anesthesia? Yeah, when ನಾವು patient ನ ವೆಂಟಿಲೇಟರ್ ಹಾಕ್ತಿರುವಾಗ ಕೆಲವೊಮ್ಮೆ ಅವ್ರಿಗೆ patient will be fighting the ventilator. ಅವ್ರ ಅವೇಕ್ ಇಲ್ಲ ಅಂದ್ರೆ ನಾವು ಥ್ರೋಟ್ ಒಳಗೆ ಹಾಕಿರ್ತೀವಲ್ಲ, ಅಂದ್ರೆ ಟ್ರೇಕೆ ಒಳಗೆ ಹಾಕಿರ್ತೀವಿ, ಅವ್ರು ಕೆಮ್ತಾ ಇರ್ತಾರೆ. ಸೊ ಅವೆಲ್ಲ ಆದ್ರೆ ಲಂಗ್ಸ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಾವು ಅವ್ರನ್ನ ಫಸ್ಟ್ ಪ್ಯಾರಲೈಸ್ ಮಾಡ್ತೀವಿ, ಅನ್ಕಾನ್ಶಿಯಸ್ ಮಾಡ್ತೀವಿ. ಯಾಕಂದ್ರೆ ದಿಸ್ ನಾಟ್ ಅ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್. ನೀವು ಅವೇಕ್ ಇದ್ದಾಗ ನಿಮ್ ಬಾಯಿನೊಳಗೆ ಟ್ಯೂಬ್ ಹಾಕ್ತಿರೋದವೆಲ್ಲ. ಸೊ ನಾವು ನಮ್ ಕಡೆಯಿಂದ ಅವ್ರನ್ನ ಅನ್ಕಾನ್ಶಿಯಸ್ ಮಾಡ್ತೀವಿ. ಮತ್ತೆ ನಾವು ಒಂದು ಪ್ಯಾರಲೈಸಿಸ್ ಏಜೆಂಟ್ ಕೊಡ್ತೀವಿ, ಯಾಕಂದ್ರೆ ವೆಂಟಿಲೇಟರ್ ಮತ್ತೆ ಲಂಗ್ ವೆಂಟಿಲೇಟ್ ಆಗ್ತಿರುವಾಗ ಸಿಂಕ್ರೋನಿಯಲ್ಲಿ ಇರ್ಲಿ ಅಂತ. ಸೊ ನಾವು ಪ್ಯಾರಲೈಸಿಸ್ ಮಾಡ್ತೀವಿ ಮತ್ತೆ ಬ್ಲಾಕ್ ಫಂಗಸ್ ಬರ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲ, not because of the vaccine, it's because of the treatment that people get. And diabetic patients majorly ಅವ್ರು ಅನ್ಕಂಟ್ರೋಲ್ ಶುಗರ್ಸ್ ಇರ್ತಾರೆ, ಮತ್ತೆ ಸ್ಟಿರಾಯ್ಡ್ಸ್ ಇಂದ ಶುಗರ್ಸ್ ಜಾಸ್ತಿ ಆಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಸಿಚುವೇಶನ್. ತುಂಬಾ ಕನ್ಫ್ಯೂಸ್ಡ್ ಆಗಿ ನನಗೆ ಪ್ರಶ್ನೆಗಳು ನೋಡಿದ್ರೇನೆ ಅನಿಸ್ತದೆ ವ್ಯಾಕ್ಸಿನ್ ಇಂದಾನೆ ತುಂಬಾ ಹೆದರ್ಕೊಂಡಿದಾರ ಏನು ಅಂತ. ಹೌದು, ಇಟ್ಸ್ ಅ ನ್ಯೂ ಥಿಂಗ್. ಏನೇ ಹೊಸದಿದ್ರು ನಾವು ಎಲ್ಲರಿಗೂ ಹೆದರಿಕೆ ಆಗೋದು ಸಹಜ. Sputnik vaccine is said to be 92% effective. How effective Covishield is? As far as 85 to 90% all vaccines are effective. It's not more like effectiveness. ಅಷ್ಟೊಂದು ಎಲ್ಲರೂ more like if the community itself is vaccinated overall. ಯಾಕಂದ್ರೆ ನಮ್ದು ಪೋಲಿಯೋ ವ್ಯಾಕ್ಸಿನೇಷನ್ ಇದ್ದಾಗ್ಲೂ, because the entire community was vaccinated at a very global scale. Now there are not many polio cases ಆತರ. ಸೊ ಅನ್ಲೆಸ್ ಈ ವ್ಯಾಕ್ಸಿನೇಷನ್ ಚಿಕ್ಕ ವಯಸ್ಸಲ್ಲಿ ನಮಗೆ ಗೊತ್ತಿರೋಕ್ ಮುಂಚೆನೆ ಆಗಿರೋದು. ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ ವ್ಯಾಕ್ಸಿನ್ ಬಗ್ಗೆ. ಇದೆಲ್ಲ ನಮ್ಗೆ ಬುದ್ಧಿ ಬಂದ್ಮೇಲೆ ಬರ್ತಾ ಇರೋದ್ರಿಂದ ಪೀಪಲ್ ಆರ್ ವೆರಿ ಕನ್ಫ್ಯೂಸ್ಡ್. ಟ್ರೂ. ಸೊ ಒನ್ಸ್ ಕೋವಿಡ್ ಪಾಸಿಟಿವ್ ಬಂದ್ಮೇಲೆ ಎಷ್ಟು ದಿನ ಆದ್ಮೇಲೆ ವ್ಯಾಕ್ಸಿನೇಷನ್ ತಗೋಬೇಕು? ಕೋವಿಡ್ ಪಾಸಿಟಿವ್ ಬಂತು ಅಂದ್ರೆ ಎಷ್ಟು ದಿನ ಆದ್ಮೇಲೆ ವ್ಯಾಕ್ಸಿನೇಷನ್ ತಗೋಬೇಕು? ಆಗ್ಲೇ ತಗೋಬಹುದಾ, ಇನ್ನು ಪಾಸಿಟಿವ್ ಇರುವಾಗ್ಲೇ ತಗೋಬಹುದಾ ಅಂತ? ಪ್ರೆಸೆಂಟ್ಲಿ 14 ಡೇಸ್ ವೇಟ್ ಮಾಡಿ ಆಮೇಲೆ ವ್ಯಾಕ್ಸಿನೇಷನ್ ತಗೋಬಹುದು. ಅಕಸ್ಮಾತ್ ಫಸ್ಟ್ ಡೋಸ್ ತಗೊಂಡಾಗಿದೆ, ಆಮೇಲೆ ಕೋವಿಡ್ ಪಾಸಿಟಿವ್ ಬಂದಿದೆ, ಮತ್ತೆ ಸೆಕೆಂಡ್ ಡೋಸ್ಗೆ ಎಷ್ಟು ದಿನ ವೇಟ್ ಮಾಡ್ಬೇಕು? ನಿಮಗೆ ಸಿಂಪ್ಟಮ್ಯಾಟಿಕ್ ಇದ್ರೆ ನೀವು ಸಿಂಪ್ಟಮ್ಸ್ ಎಲ್ಲ ರಿಸಾಲ್ವ್ ಆದ್ಮೇಲೆ 14 ಡೇಸ್ ಆದ್ಮೇಲೆ ವ್ಯಾಕ್ಸಿನೇಷನ್ ತಗೋಬಹುದು ಸೆಕೆಂಡ್ ಡೋಸ್ ನ. ಓಕೆ. ಸೊ ನಮ್ಗೆ ಪಾಸಿಟಿವ್ ಇರುವಾಗ ಇಟ್ಸ್ ಬೆಟರ್ ಟು ಅವಾಯ್ಡ್ ಅಲ್ಲಿ ಹೋಗಿ ಜನಗಳಿಗೂ ಹರಡಿಸೋದಕ್ಕಿಂತ ತಗೊಳ್ದೆ ಸ್ವಲ್ಪ ದಿನ ವೇಟ್ ಮಾಡೋದು ಅಂತ. ಓಕೆ. ಸೊ ದೇರ್ ಇಸ್ ಒನ್ ಮೋರ್ ಕ್ವೆಶ್ಚನ್. ಅದು ಹೊರಟೋಯ್ತು ಅನ್ಸುತ್ತೆ.
ಯು ಎಸ್ ಎನಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ ಅಂತಾರೆ. ಇಲ್ಲಿ ಮಾಸ್ಕ್ ಹಾಕ್ಬೇಕಾಗುತ್ತೆ. ಮತ್ತೆ ಇದನ್ನ ವ್ಯಾಕ್ಸಿನ್ ಅಂತ ಯಾಕೆ ಕರಿಬೇಕು? ಏನ್ ಎಫೆಕ್ಟಿವ್? ಹಂಗಂತಲ್ಲ, ಯು ಎಸ್ ಅಲ್ಲಿ ಅಷ್ಟು ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಇಸ್ ಬಿನ್ ವ್ಯಾಕ್ಸಿನೇಟೆಡ್. ಸೊ ಅದರಿಂದ ಅವರಲ್ಲಿ ಹರ್ಡ್ ಇಮ್ಯುನಿಟಿನೂ ಅಷ್ಟೊಂದು ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ಯು ಎಸ್ ಅಲ್ಲಿ ಮಾಸ್ಕ್ ಹಾಕೊಳ್ಳದೆ ತಿರುಗಾಡೋ ಚಾನ್ಸಸ್ ಜಾಸ್ತಿ ಇದೆ. ದಟ್ಸ್ ವಾಟ್ ದ CDC ಅವರು ಕೊಟ್ಟಿರೋದು ಆರ್ಡರ್ಸ್ ಅಂತಲ್ಲ, ಗೈಡ್ಲೈನ್ಸ್ ಕೊಟ್ಟಿರೋದು. ಇಂಡಿಯಾದಲ್ಲಿ ಇನ್ನು ಲೈಕ್ ರೈಟ್ ನಾವು ಇನ್ ಅ ಪ್ಯಾಂಡಮಿಕ್, ಅಷ್ಟೊಂದು ಕೇಸಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಪ್ಲಾಟ್ಯೂ ಪೀಕ್ ರೀಚ್ ಆಗ್ತಾ ಇದೀವಿ. ಸೊ ಇಟ್ ಇಸ್ ಸೇಫರ್ ಟು ವೇರ್ ಮಾಸ್ಕ್ ನಾವು. ಎಲ್ಲರೂ ಈಗ ವ್ಯಾಕ್ಸಿನೇಷನ್ ತಗೊಂಡ್ರೆ ಮೋಸ್ಟ್ಲಿ ನಾವು ಒಂದಿನ ಮಾಸ್ಕ್ ಇಲ್ಲದೆ ತಿರುಗಾಡಕ್ಕೆ ಅವಕಾಶ ಆಗುತ್ತೆ. ದ ಐರನಿ ಇಸ್, ನಮ್ಗೆ ಗೊತ್ತಿರೋರೊಬ್ರು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಹೋದಾಗ ಅಲ್ಲಿರೋ ಕ್ರೌಡ್ ಇಂದ ಕೊರೋನಾ ಪಾಸಿಟಿವ್ ಎದ್ರುಕೊಂಡು ಬಂದ್ರು. ಅಲ್ಲಿಗೆ ಹೋಗಿ ಅಲ್ಲಿ ಅಷ್ಟು ಜನಗಳ ಮಧ್ಯೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಅದಾದ್ಮೇಲೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳಕ್ ಹೋದಾಗ ಪಾಸಿಟಿವ್ ಬಂದಿದೆ. ಸೊ ಅಲ್ಲೂ ಕೂಡ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನಾವು ಟಿವಿಲೆಲ್ಲ ನೋಡ್ತಿರ್ತೀವಿ, ಐವ್ ಹರ್ಡ್ ಫ್ರಮ್ ಪೀಪಲ್ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಹೋಗಿ ಅಷ್ಟು ಗುಂಪು, ಅಲ್ಲಿ ಕೋವಿಡ್ ಸ್ಪ್ರೆಡ್ ಆಗ್ತಿದೆ ಅಂತ. ಇವೆಲ್ಲ ವ್ಯಾಕ್ಸಿನೇಷನ್ ಸೆಂಟರ್ಸ್ ಗಳು ಸ್ವಲ್ಪ ಯೋಚನೆ ಮಾಡ್ಕೋಬೇಕು ಅಂಡ್ ಟ್ರೈ ಟು ಮೇಕ್ ಇಟ್ ಸ್ವಲ್ಪ ಅಷ್ಟೊಂದು ಜಾಸ್ತಿ ಜನ ಕರೀದೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡಿದ್ರೆ ಬೆಟರ್. ದೇ ಶುಡ್ ಸಿ ಕಿ ದಿಸ್ ಆರ್ ದ ಪಾಸಿಬಲ್ ಪ್ರಾಬ್ಲಮ್ಸ್ ದಟ್ ಕ್ಯಾನ್ ಅಕರ್. ಅದು ಹೇಳಕ್ಕಾಗಲ್ಲ, ಬಟ್ ದಟ್ಸ್ ವಾಟ್ ವೇರ್ ಇನ್ ಅ ಡಿಫಿಕಲ್ಟ್ ಸಿಚುವೇಶನ್ ನಾವು ಮ್ಯಾನೇಜ್ ಮಾಡಕ್ ಟ್ರೈ ಮಾಡ್ತಿದ್ದೀವಿ ಅಷ್ಟೇ. ಸೊ ಓವರ್ ಆಲ್ ಆಗಿ ಡಾಕ್ಟರ್, ಈಗ ಎಷ್ಟೊಂದ್ ಜನ ರೂರಲ್ ಏರಿಯಾಸ್ ಅಲ್ಲಿರೋರ್ಗೆ, ವಿಲೇಜರ್ಸ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಈಗ ಎಷ್ಟೋ ವಿಷಯಗಳನ್ನ ತಗೊಂಡ್ಬಿಟ್ಟಿದ್ದಾರೆ. ದೇ ಆರ್ ನಾಟ್ ಏಬಲ್ ಟು ಪ್ರೊಸೆಸ್ ಯಾವ್ದು ನಿಜ ಯಾವ್ದು ಸುಳ್ಳು ಎಲ್ಲದು. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂತವ್ರಿಗೆ ಸ್ವಲ್ಪ ಹಳ್ಳಿ ಜನ ಅವರಲ್ಲಿದ್ದಾಗ ಟ್ರೈ ಟು ಕಾಂಟ್ಯಾಕ್ಟ್ ಅ ಡಾಕ್ಟರ್. ಅದು ಅಲ್ಲಿ ಲೋಕಲ್ ಯಾರಾದ್ರೂ ಡಾಕ್ಟರ್ ಇರ್ತಾರೆ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಇರುತ್ತೆ, PHC ಇರುತ್ತೆ, ಅಲ್ಲಿ ಯಾರಾದ್ರೂ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಡೋಂಟ್ ಟ್ರೈ ಟು ಬಿ ಏನಂತಾರೆ, ಜನರು ಸ್ವಲ್ಪ ಹೆದರ್ಕೊಂಡ್ಬಿಟ್ಟು ಜಾಸ್ತಿ ಕ್ಯೂರಿಯಸ್ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಆರಾಮಾಗಿ ಲೈಕ್ ಟೇಕ್ 10-15 ಪೀಪಲ್ ಒಬ್ಬರು ನಿಮ್ ಡಾಕ್ಟರ್ ಹತ್ರ ಕೇಳ್ಬೋದು ನಿಮ್ಗೆ ಏನೇನ್ ಡೌಟ್ಸ್ ಇದೆ ಅಂತ. ಬಟ್ ಏನಾಗುತ್ತೆ ಅಂದ್ರೆ ಡಾಕ್ಟರ್ಗಳನ್ನು ಸ್ವಲ್ಪ ಓವರ್ವೆಲ್ಮ್ಡ್ ಆಗಿರ್ತಾರೆ, ಅಷ್ಟೊಂದು ಜನ ಪೇಷಂಟ್ ಬರ್ತಿರ್ತಾರೆ, ಅಷ್ಟೊಂದು ಕ್ವಶನ್ಸ್ ಕೇಳಿ ಅವ್ರಿಗೂ ಸಾಕಾಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ಅವೇರ್ ಆಫ್ ದ್ಯಾಟ್ ಆಲ್ಸೋ. ಸೊ ಅದನ್ನ ಕೇಳ್ಕೊಂಡು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವ್ರ ಹತ್ರ ಕೇಳಿ ಸ್ವಲ್ಪ ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಟ್ರೈ ಟು ಗೆಟ್ ಯರ್ ಇನ್ಫಾರ್ಮೇಶನ್ ಫ್ರಮ್ ಗುಡ್ ಸೋರ್ಸ್, ಲೈಕ್ ಡಾಕ್ಟರ್ಸ್ ಇಂದ ಕೇಳ್ಬೋದು ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಯಾರು ಹೂ ಆರ್ ಇನ್ವಾಲ್ವ್ ವಿತ್ ದಿಸ್ ಕೇಳೋದೇ ಬೆಟರ್. ಸುಮ್ನೆ ಇವ್ರ ಮಾತು ಕೇಳಕ್ಕಿಂತ ಅದೇನೇ ಪ್ರಶ್ನೆ ಇದ್ರು ಡಾಕ್ಟರ್ ಹತ್ರ ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಹತ್ರ ಕೇಳೋದು ವಾಸಿ ಅಂತ ಹೇಳ್ತೀರಾ? ಅದೆಲ್ಲ ವಾಟ್ಸ್ಆಪ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅದನ್ನೇ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾರೆ, ಅವೆಲ್ಲ ಬ್ಯಾಡ್ ಐಡಿಯಾಸ್. ಖಂಡಿತ. ಸೊ ಇಲ್ಲಿ ಇನ್ನೊಬ್ರು ಕೇಳ್ತಿದ್ದಾರೆ, ಒಬ್ರಿಗೆ ಮನೆಯಲ್ಲಿ ಪಾಸಿಟಿವ್ ಬಂದು ಅವರಿಗೆ ರಿಪೋರ್ಟ್ ಅಂದ್ರೆ ಅವ್ರಿಗೆ ಪಾಸಿಟಿವ್ ಕೊರೋನಾ ಟೆಸ್ಟ್ ಸಿಂಪ್ಟಮ್ಸ್ ಬಂದಿದ್ದಕ್ಕೆ ಪಾಸಿಟಿವ್ ಇದು ಕೊಟ್ಟಿದ್ದಾರೆ, ಟೆಸ್ಟ್ ಕೊಟ್ಟಿದ್ದಾರೆ. ಅವ್ರ ರಿಪೋರ್ಟ್ ಬರಕ್ಕೂ ಮುಂಚೆ ಮಿಕ್ಕದವರು ಮೆಡಿಸಿನ್ ತಗೊಳಕ್ ಶುರು ಮಾಡಿದ್ದಾರೆ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ? ಆತರ ಏನ್ ಪ್ರಾಬ್ಲಮ್ ಇಲ್ಲ, ನೀವು ಸ್ವಲ್ಪ ಸೇಫರ್ ಸೈಡ್ ಅಲ್ಲಿ ಮೆಡಿಕೇಶನ್ ತಗೊಳ್ತಾ ಇದ್ದೀರಾ, ಸೊ ಇಟ್ಸ್ ಬೆಟರ್ ಟು ಟೇಕ್. ದೇರ್ ಇಸ್ ನೋ ಪ್ರಾಬ್ಲಮ್. ಅದು ಪ್ರೈಮರಿ, ಏನ್ ಸೈಡ್ ಎಫೆಕ್ಟ್ ಆಗಲ್ಲ. ಆಸ್ತಮಾ ಪೇಷಂಟ್ಸ್ ಗೆ ಏನಾದ್ರು ಈ ತರ ಸಿಂಪ್ಟಮ್ಸ್ ಬಂದ್ರೆ ಅವ್ರು ಏನು ಮೆಷರ್ಸ್ ತಗೋಬೇಕಾಗುತ್ತೆ? ಅಸ್ತಮ್ಯಾಟಿಕ್ ಪೇಷಂಟ್ಸ್ ಸ್ವಲ್ಪ ಹೈ ರಿಸ್ಕ್ ಅಲ್ಲಿ ಇರ್ತಾರೆ, ಯಾಕಂದ್ರೆ ಅದೇ ಸರ್ ಅದು ಒಂದು ಕೋಮಾರ್ಬಿಟಿನೇ. ಪ್ಲಸ್ ಏರ್ವೇ ಅವ್ರದ್ದು ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಏನೇ ಪ್ರಾಬ್ಲಮ್ ಅಂದ್ರೆ ಏರ್ವೇ ವಿಲ್ ಬಿ ಟ್ರೇಕಿಯಾ ಅವೆಲ್ಲ ಸ್ವಲ್ಪ ಮೋರ್ ಸೆನ್ಸಿಟಿವ್ ಇರುತ್ತೆ ಹೊರಗಡೆ ಇದಕ್ಕೆಲ್ಲ. ಸೊ ಇನ್ಫೆಕ್ಷನ್ ಆದಾಗ ಅವ್ರಿಗೆ ಉಸಿರಾಡೋ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಸೇಮ್ ಸ್ಯಾಚುರೇಷನ್ ಎಲ್ಲ ಕಮ್ಮಿ ಆದ್ರೆ, ಅವರಿಗೆ ಉಸಿರಾಡೋ ತೊಂದರೆ ಎಲ್ಲ ಜಾಸ್ತಿ ಆದ್ರೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿ ಡಾಕ್ಟರ್ಗಳಿಗೆ ತೋರಿಸೋದು ಬೆಟರ್. ಓಕೆ, ದಟ್ಸ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಇಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾನೆ ಇದೆ, ಕೆಲವೊಂದು ರಿಪೀಟೆಡ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ಎಷ್ಟೋ ಪ್ರಶ್ನೆಗಳಿಗೆ ದಿಸ್ ಇಸ್ ಫಾರ್ ದ ಆಡಿಯನ್ಸ್. ಈ ಲೈವ್ ನ ನೀವು ಶುರುವಿಂದ ನೋಡಿದ್ರೆ ನಿಮ್ಗೆ ಎಷ್ಟೋ ಪ್ರಶ್ನೆಗಳಿಗೆ ಆಗ್ಲೇ ಆನ್ಸರ್ ಸಿಗ್ತಿದೆ. ನನಗೆ ಯಾವ್ದಾದ್ರು ಪ್ರಶ್ನೆ ತಗೊಂಡಿಲ್ಲ ಅಂತ ಇದ್ರೆ ಅದನ್ನ ನಾವು ಮೊದ್ಲೇ ಆನ್ಸರ್ ಮಾಡಿದೀವಿ ಅನ್ನೋ ಕಾರಣಕ್ಕಷ್ಟೇ. ಸೊ ಇನ್ನೊಂದು ಕ್ವೆಶ್ಚನ್, ಮನೇಲೆ ಹೋಮ್ ಐಸೋಲೇಷನ್ ಅಲ್ಲಿ ಇರೋರು ಎಷ್ಟು ದಿನ ಆಗಿದ್ಮೇಲೆ ನಾವು ಗುಣ ಅಂತ ತಿಳ್ಕೊಬಹುದು ಅಂತ ಕೇಳ್ತಾರೆ. ಪಾಸಿಟಿವ್ ಆದ್ಮೇಲೆ 14 days ತನಕ 7 to 14 days ಕ್ವಾರಂಟೈನ್ ಇರೋದು ಮೋರ್ ಇಂಪಾರ್ಟೆಂಟ್. ಯುವರ್ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ, ಫೀವರು, ನಿಮ್ಗೆ ಜ್ವರ ಬಂದಾಗ
ಉಸಿರಾಡಕ್ ತೊಂದರೆ ಇರೋದು ಅವೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ರೆ ದೆನ್ ನೀವು ಈಗ ಇನ್ನೊಮ್ಮೆ RT-PCR ಟೆಸ್ಟ್ ಮಾಡಿಸೋ ನೆಸೆಸಿಟಿ ಏನಿಲ್ಲ. ಸೊ ನಿಮ್ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗಿದ್ರೆ ಯು ಕ್ಯಾನ್ ಥಿಂಕ್ ದಟ್ ಯು ಆರ್ ಬೆಟರ್. ನಿಮ್ ಸ್ಯಾಚುರೇಷನ್ ಎಲ್ಲ ಕಾನ್ಸ್ಟೆಂಟ್ ಆಗಿ ನೋಡ್ತಾ ಇರ್ಬೋದು. ಮತ್ತೆ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತೋರ್ಸೋದು ಬೆಟರ್. ಸೊ ಈ ಲಾಕ್ಡೌನ್ ಎಷ್ಟು ಎಫೆಕ್ಟಿವ್ ಅಂತ ಅನಿಸ್ತಾ ಇದೆ ಡಾಕ್ಟರ್? ಇಲ್ಲ, ಬಾಂಬೆ, ಮಹಾರಾಷ್ಟ್ರ ಆ ಕಡೆನೂ ಲಾಕ್ಡೌನ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಕೇಸಸ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಸೊ ಮುಂಚೆಯಿಂದನೂ ಲಾಸ್ಟ್ ಇಯರ್ ಅಟ್ಲೀಸ್ಟ್ ನೇಷನ್ ವೈಡ್ ಲಾಕ್ಡೌನ್ ಇತ್ತು. ಈವನ್ ಆಫ್ಟರ್ ದಟ್ ಸ್ವಲ್ಪ ಕೇಸಸ್ ರೈಸ್ ಆಗಿತ್ತು, ಬಟ್ ಕೇಸಸ್ ವರ್ ನಾಟ್ ದಟ್ ಸಿವಿಯರ್. ದಿಸ್ ಟೈಮ್ ಇಟ್ ಇಸ್ ಮೋರ್ ಸ್ಟೇಟ್ ವೈಸ್ ಕಾನ್ಸಂಟ್ರೇಟೆಡ್ ಲಾಕ್ಡೌನ್ಸ್. ಸೊ yes, that's what we are trying to, let's see, cases ಕಮ್ಮಿ ಆಗುತ್ತೆ ಹೋಪ್ಫುಲಿ. ಯಾ, ಸೊ ಅದೇ ಬಿಕಾಸ್ ಆಫ್ ದಿಸ್ ಲಾಕ್ಡೌನ್ ಒಂದ್ ಚೈನ್ ಏನಾದ್ರೂ ಬ್ರೇಕ್ ಆಗಿರ್ಬೋದು ಅಂತ ಎವ್ರಿಬಡಿ ಇಸ್ ವಿಶಿಂಗ್. ಇದಿನ್ನು ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಆಗತ್ತಾ ಏನೋ ಗೊತ್ತಿಲ್ಲ. ಕೇಸಸ್ ಕಡಿಮೆ ಆಗ್ತಿದೆ ಅಂತ ನ್ಯೂಸ್ ನಲ್ಲೂ ಎಲ್ಲ ಬರ್ತಿದೆ, ಬಟ್ ವಿ ಡೋಂಟ್ ನೋ ಎಷ್ಟು ಟೆಸ್ಟ್ ಆಗಿದೆ, ಎಷ್ಟು ಕೇಸಸ್ ಕಡಿಮೆ ಆಗ್ತಿದೆ ಅನ್ನೋಕ್ಕಿಂತ ಟೆಸ್ಟೇ ಕಡಿಮೆ ಮಾಡ್ತಿದ್ದಾರೆ ಅಂತಾನು people talk about it. ಆದ್ರೆ when the initial peak ಇದ್ದಾಗ ಅಷ್ಟೊಂದು ಆಕ್ಸಿಜನ್ ಸ್ಕ್ಯಾಸಿಟಿ ಆಗಿತ್ತು, ಅವೆಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಲೈಕ್ ಇಸ್ ಅಂಡರ್ ಮೇಜರ್ಲಿ ಅಂಡರ್ ಕಂಟ್ರೋಲ್, ಬಟ್ ಸ್ಟಿಲ್ ಲಾಟ್ ಆಫ್ ಕೇಸಸ್ ಆರ್ ಕಮಿಂಗ್. ಲೆಟ್ಸ್ ಸಿ, ಮೋಸ್ಟ್ಲಿ ಸ್ವಲ್ಪ ಟೈಮ್ ಆದ್ಮೇಲೆ ಕಮ್ಮಿ ಆಗಿ ಮುಂಚಿನ ತರ ನಾವು ಇದಕ್ಕೆ ಆಗ್ಬೋದು. ಸೊ ವಾಟ್ ಇಸ್ ಸರ್ಫೇಸ್ ಟ್ರಾನ್ಸ್ಮಿಷನ್, ಅದ್ರ ಬಗ್ಗೆ ಕೇಳ್ತಾ ಇದಾರೆ. ಏನು ಸರ್ಫೇಸ್ ಟ್ರಾನ್ಸ್ಮಿಷನ್? ಆ ತರದ್ ಏನು ಟರ್ಮ್ ಇಲ್ವಾ? ಸರ್ಫೇಸ್ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಿ ಅಂತ ಕಳ್ಸಿದ್ದಾರೆ ಇವ್ರು ಪಾಪ. ಓಕೆ, ಡಸ್ ಕೊರೋನಾ ವೈರಸ್ ಸ್ಪ್ರೆಡ್ ಫ್ರಮ್ ಡೆಡ್ ಬಾಡೀಸ್? ಅದರಿಂದ ಡೆಡ್ ಬಾಡೀಸ್ ಇಂದ ಬರತ್ತಾ, ಇದಾಗತ್ತಾ ಅಂತ, ಸ್ಪ್ರೆಡ್ ಆಗತ್ತಾ? ಏನ್ ಮಾಡ್ಬೇಕು? ಮೇಜರ್ಲಿ ಹಾಸ್ಪಿಟಲ್ಸ್ ಅಲ್ಲಿ ಡೆಡ್ ಆಫ್ಟರ್ ಪೇಷಂಟ್ ಡೆತ್ ಆದ್ಮೇಲೆ ಅವನು ಯೂಶಲಿ ದೇ ಕವರ್ ಮಾಡಿ ಅವ್ರನ್ನ ಎಲ್ಲಾದ್ರೂ ಇನ್ಸಿನರೇಟರ್ ಅಥವಾ ಟು ಬರ್ನ್ ದ ಪೇಷಂಟ್ ಕರ್ಕೊಂಡು ಹೋಗ್ತಾರೆ. ಸೊ ಅಷ್ಟೊಂದು ಎಕ್ಸ್ಪೋಜರ್ ಆಗಲ್ಲ. ಬಟ್ ಬಿಕಾಸ್ ಇಟ್ಸ್ ಮೇಜರ್ಲಿ ಅನ್ ಏರೋಸಾಲ್ ಇನ್ಫೆಕ್ಷನ್, ಅದು ಡೆಡ್ ಬಾಡೀಸ್ ಇನ್ಫೆಕ್ಷನ್ ಆಗ್ಬೋದು. ಬಟ್ ಮೆಜಾರಿಟಿ ಹಾಸ್ಪಿಟಲ್ಸ್ ಅಲ್ಲಿ ಡೆತ್ ಆಗತ್ತಲ್ಲ, ಅವರೆಲ್ಲ ಕವರ್ ಮಾಡಿ ಸೇಫ್ ಆಗಿನೇ ಯೂಶಲಿ ಕ್ರಿಮೇಷನ್ ಮಾಡಕ್ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಆಕ್ಚುಲಿ ಅವ್ರ ಯಾರ್ಯಾರು ಅಂದ್ರೆ ತೀರ್ಕೊಂಡಿದ್ದಾರೆ ಅವ್ರ ಬಾಡಿನೇ ಸಿಗ್ತಾ ಇಲ್ಲ ಅನ್ಸುತ್ತೆ. ಸೊ ದೇರ್ ಇಸ್ ನೋ ಮಚ್. ಓಕೆ, ಸೊ ಯಾ, ಐ ಥಿಂಕ್ ನನ್ನ ಹತ್ರ ಇದ್ದಿದ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆನ್ಸರ್ ಸಿಕ್ಕಿದೆ ಡಾಕ್ಟರ್. ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಓವರ್ ಆಲ್, ಅಂದ್ರೆ ಮೇಜರ್ಲಿ ಮಕ್ಳನ್ನ ಹೇಗೆ ನಾವು ಸೇಫ್ ಆಗಿ ಇರ್ಸ್ಕೋಬಹುದು? ಯಾಕಂದ್ರೆ ಮಕ್ಳಿಗೆ ತುಂಬಾ ಹೊತ್ತು ಮಾಸ್ಕ್ ಹಾಕಿರಕ್ ಆಗಲ್ಲ, ಅದೆಲ್ಲ ತುಂಬಾ ಕಷ್ಟ ಇರುತ್ತಲ್ಲ. ಸೊ ವಾಟ್ ಯು ಟೆಲ್ ಅಬೌಟ್ ಇಟ್? ಈಗ ಪ್ರೆಸೆಂಟ್ ಸಿನಾರಿಯೋಲಿ ಎನಿ ಪೀಡಿಯಾಟ್ರಿಕ್ ಪೇಷಂಟ್ ಸ್ವಲ್ಪನೂ ಸಿಂಪ್ಟಮ್ಸ್ ಇದ್ರೆ, ಬ್ರೀದಿಂಗ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಸ್ಯಾಚುರೇಷನ್ ಡ್ರಾಪ್ ಆಗೋದಿಲ್ಲ ಇದ್ರೆ, ವಿ ಕನ್ಸಿಡರ್ ಅಸ್ ಅ ಸಿವಿಯರ್ ಡಿಸೀಸ್. ಸೊ ಕನ್ಸರ್ನ್ ಪೀಡಿಯಾಟ್ರಿಷಿಯನ್ ಅವ್ರಿಗೆಲ್ಲ ನೀವು ಕರ್ಕೊಂಡು ಹೋಗಿ ತೋರಿಸ್ಬೇಕು. ಇನ್ ಜನರಲ್ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಬೆಟರ್ ವಾಸ್ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ. ಸೊ ಅಟ್ ಲೀಸ್ಟ್ ನಾವೆಲ್ಲನೂ ಪ್ರೊಟೆಕ್ಟೆಡ್ ಆಗಿರ್ಲಿ ಅಂತ ನಾನು ಹೇಳೋದು. So overall mantra is social distance, mask, sanitization ಅಷ್ಟೇ. It repeats ಅಲ್ವಾ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಪ್ರತಿ ವರ್ಷಕ್ಕೂ ಪ್ರತಿ ದಿನಕ್ಕೂ that is the mantra. Last year the vaccines ಇರಲಿಲ್ಲ, ನಾವು ಮಾಡಬೇಕಾಗಿಲ್ಲ ಅನ್ಸುತ್ತೆ. Last time treatment wise also was very confusing, but now ಎಷ್ಟೊಂದು cases ನೋಡಿದಾಗ at least treatment wise we know what we have to do. But yeah, complete vaccination is the goal. Okay, anything about food and fitness in this pandemic time? Food and fitness should always be a priority in general in life. Even during pandemic, yes, it should be top priority. ಅಂದ್ರೆ ಹೊರಗಡೆ ತಿರುಗಾಡಕ್ಕೆಲ್ಲ ಆಗ್ಲಿ ಅಂದ್ರೆ ಮನೇಲಿ ಏನಾದ್ರು ಮಾಡಕ್ ಟ್ರೈ ಮಾಡಿ, ಅದು ಬೆಸ್ಟ್. ಓಕೆ ಡಾಕ್ಟರ್, ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ ದ ಕ್ವೆಶನ್ಸ್. ನನ್ನ ಹತ್ರ ಇದ್ದಿದ್ದು, ಜನ ಕೇಳಿದ್ದು ಕೆಲವೊಂದು ರಿಪೀಟೆಡ್ ಕ್ವೆಶನ್ಸ್ ಬರ್ತಾ ಇದೆ. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಈ ಲೈವ್ ನ ಶುರುವಿಂದ ನೋಡಿದ್ರೆ ಬ್ಲಾಕ್ ಫಂಗಸ್ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ, ಏನ್ ತಗೋಬೇಕು ಏನ್ ತಗೋಬಾರ್ದು ಎಲ್ಲಾದ್ರ ಬಗ್ಗೆ ನಾವು ಮಾತಾಡಿದೀವಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇತಿಹಾಸ ಅವ್ರಿಗೂ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು.
Thank you very much for organizing this. ಸೊ General public ಗೆ the more that we no. have reach to awareness ಬರೋ ತರ it's a good initiative. And thank you for you also ಥ್ಯಾಂಕ್ ಯು for joining this. ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ಡಾಕ್ಟರ್. ಸೊ ಜನ ಎಲ್ರಿಗೂ ನಾವ್ ಹೇಳೋದಿಷ್ಟೇ, ಸುಮ್ನೆ ಏನೇನೋ ವಾಟ್ಸಪ್ ಫಾರ್ವರ್ಡ್ಸು ನೀವೇ ಅನ್ಕೊಳ್ಳೋದು ಅದೆಲ್ಲದು ಬಿಟ್ಟು ನಾವ್ 4 ಪಾಯಿಂಟ್ಸ್ ಹೇಳಿದೀವಿ, ಹೋದ್ ವರ್ಷದಿಂದಾನು ಹೇಳ್ಕೊಂಡ್ ಬರ್ತಾ ಇದೀವಿ, ಅದನ್ನ ಫಾಲೋ ಮಾಡಿ. ಡೆಫಿನೆಟ್ಲಿ ವಿಲ್ ಬಿ ಸೇಫ್. ಇಗ್ನೋರೆನ್ಸ್ ಬೇಡ ಅಲ್ವಾ, ಯುನೋ Yeah. ಇಗ್ನೋರೆನ್ಸ್ ಮಾತ್ರ ಬೇಡ. ಥ್ಯಾಂಕ್ ಯು ಡಾಕ್ಟರ್, ಇಟ್ ವಾಸ್ ಗ್ರೇಟ್ ಟಾಕಿಂಗ್ ಟು ಯು. Thank you very much. ಟೇಕ್ ಕೇರ್. Yeah, Thank you. thank you. Take care. I think we can end this. ಓಕೆ. ತುಂಬಾ ಜನ ನನ್ನ ಸೀರಿಯಲ್ ಬಗ್ಗೆ, ಕನ್ನಡತಿ ಬಗ್ಗೆ, ಆಕ್ಟಿಂಗ್ ಬಗ್ಗೆ, ಸಿನಿಮಾ ಬಗ್ಗೆನೂ ಕೇಳ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆಗೆ ನಾನು ಈ ಒಂದು ಲೈವ್ ನಲ್ಲಿ ಎಲ್ಲದಕ್ಕೂ ಉತ್ತರ ಕೊಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ಬಟ್ ತುಂಬಾ ಥ್ಯಾಂಕ್ಸ್, ಯಾರ್ಯಾರು ಕನ್ನಡತಿ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದಿರೋ, ನನ್ನ ಆಕ್ಟಿಂಗ್ ಬಗ್ಗೆ ಹೇಳ್ತಿದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅದಕ್ಕೋಸ್ಕರ ನಾನು ಇನ್ನೊಂದ್ಸತಿ ಲೈವ್ ಬರ್ತೀನಿ, ಸುಮ್ನೆ ಆರಾಮಾಗಿ ಹರಟೆ ಹೊಡಿಯೋ ತರ. ದಿಸ್ ಲೈವ್ ವಾಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಕೋವಿಡ್ ಅವೇರ್ನೆಸ್ಗೋಸ್ಕರ. ಹಾಗಾಗಿ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ನಿಮ್ಮೆಲ್ಲ ಪ್ರಶ್ನೆಗೂ ಡಾಕ್ಟರ್ ದರ್ಶನ್ ಅವರಿಂದ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ನನಗೂ ಸುಮಾರಷ್ಟು ಕ್ಲಾರಿಫಿಕೇಶನ್ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್. ನಾವು ಈ ಇಡೀ ಲೈವ್ಗೆ ಮೇನ್ ಆಗಿ ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ಇತಿಹಾಸ ಅವ್ರಿಗೆ. ಅವ್ರ ಇನಿಷಿಯೇಟಿವ್ ಇಂದ ಈ ಕೊಲಾಬ್ರೇಷನ್ ಆಗಿ ನಾವು ಈ ಅವೇರ್ನೆಸ್ ನಾವು ಮಾಡೋಕ್ ಸಾಧ್ಯ ಆಯ್ತು. ಈ ಲೈವ್ ನ ಸುಮಾರು ಆಲ್ಮೋಸ್ಟ್ ಐ ಡೋಂಟ್ ನೋ ಎಷ್ಟೊತ್ತಿಂದ, ಆಲ್ಮೋಸ್ಟ್ 3/4 ಗಂಟೆ 1 hour ತನಕ ಆಗಿರಬಹುದು. ಇಷ್ಟೊತ್ತು ನನ್ನ ಜೊತೆಗಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಮನೇಲೇ ಇರಿ, ಹುಷಾರಾಗಿರಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ, ಎಲ್ರೂ ಮಾಡ್ಕೋಬೇಕು. ಇವ್ರಿಲ್ಲ ಅವ್ರಿಲ್ಲ ಆತರ ಯಾರಿಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ದೇ ಇರೋಂತ ಸಿಚುವೇಶನ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳಿ, ಹುಷಾರಾಗಿರಿ, ಟೇಕ್ ಕೇರ್. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಎಂಡ್ ಮಾಡೋದೆಲ್ಲಿ?